ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ನೀವಿಲ್ಲಿವರೆಗೆ ಕೇಳಿದ್ರಿ. ಕನಸು ಮಿಥ್ಯೆ ಅಂತ ನಮಗೆ ಗೊತ್ತು. ವಸ್ತು ಇಲ್ಲದೆ ಇದ್ದರೂ ಕೇವಲ ಆಕಾರಗಳನ್ನು ನೋಡ್ತಾ ಇದ್ದೀವಿ, ಆದ್ದರಿಂದ ಅದು ಮಿಥ್ಯೆ ಅಂತ ಗೊತ್ತು ನಮಗೆ. ಜಾಗ್ರತ್ನಲ್ಲೂ ಹಾಗೇನೆ ನೋಡ್ತಾ ಇದ್ದೀವಿ, ಆದ್ದರಿಂದ ಅದು ಮಿಥ್ಯೆ ಅಂತ ತೋರಿಸ್ತಾ ಇದ್ದಾರೆ ಗೌಡಪಾದರು. ಅದಕ್ಕೆ ಪ್ರೂಫ್ ನೋಡಿದ್ದೀರ ಅಲ್ಲೇನಾಗಿದೆ ಅಂದರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಾಗೃತಿನ ಜಗತ್ತು ಅಸತ್ಯ, ಅಸಂವೃತ, ಅಂದರೆ ಈ ಇಕ್ಕಟ್ಟಿನಲ್ಲಿಲ್ಲ, ಇದು ವ್ಯತ್ಯಾಸ. ಆದರೆ ಇಲ್ಲಿ ಅಸತ್ಯ, ಸಂವೃತತ್ವ ಇದೆ, ಇಕ್ಕಟ್ಟಿನಲ್ಲಿದೆ, ಆದ್ದರಿಂದ ಇದು ಮಿಥ್ಯ. ಅಂದ್ರೇನು? ಬರೀ ಅಸತ್ಯ ಅಂದರೆ ಮಿಥ್ಯ ಅಂತಲ್ಲ, ಅಸತ್ಯವಾಗಿದೆ, ಇಕ್ಕಟ್ಟಿನಲ್ಲೂ ಇದೆ, ಆದ್ದರಿಂದ ಮಿಥ್ಯ ಅಂತ. ಮತ್ತೆ ಸ್ಪಷ್ಟ ಆಯ್ತಲ್ಲ, ಅಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಅದು, ಆದ್ದರಿಂದ ಮಿಥ್ಯ ಅಂತ. ಈಗ ಮುಂದೆ ಇಷ್ಟೇ ಹೇಳಿ ನಿಲ್ಲಿಸ್ಬಿಟ್ರೆ ಅವನೊಂದು ದೊಡ್ಡ ಸಂಶಯ ಬರುತ್ತೆ. ಇದೇನಿದು ಹೇಳಿದ್ರು ಈಗ ತಾನೇ ಸ್ಪಷ್ಟವಾಗಿದ್ದು, ಅಸತ್ಯ ಸಮೃದ್ಧತ್ವ ಇಲ್ಲ ಅನ್ನೋದು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿಗೆ ಸತ್ಯ ಅಂತ ಒಪ್ಕೊಂಡಾಗಾಯಿತು. ಸತ್ಯ ಅಂತ ಒಪ್ಕೊಂಡಾಗ ಸಾದೃಶ್ಯದಿಂದ ಅಂದ್ರೇನು? ಇಲ್ಲೂ ದೃಶ್ಯತ್ವ ಇದೆ, ಅಲ್ಲೂ ದೃಶ್ಯತ್ವ ಇದೆ ಅನ್ನೋದನ್ನ ಇಟ್ಕೊಂಡು ಅದನ್ನು ಮಿಥ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ? ಸರಿಯಾಗಿ ಇಲ್ಲಿ ಹೇಳಿರೋ ಥಿಯರಮ್ ಏನಿದೆಯೋ ಸರಿಯಾಗಿ ಅನ್ವಯ ಮಾಡ್ತಾ ಇಲ್ವಲ್ಲ ನೀವು ಅಂತ ಪ್ರಶ್ನೆ ಬಂತು. ಅರ್ಥ ಆಗ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೂ? ಮುಂಚೆ ಸತ್ಯ ಅಂತ ಒಪ್ಕೊಂಡಿದ್ದನ್ನು ಇವಾಗ ಮಿಥ್ಯಾ ಅಂತ ಹೇಳ್ಬಿಡ್ತಲ್ಲ. ಸತ್ಯ ಅಂದರೆ ಅಸತ್ಯ, ವ್ಯಾವಹಾರಿಕ ಸತ್ಯ. ಅಸತ್ಯ ಅಂತ ಹೇಳಿದ್ರೆ ಮಿಥ್ಯಾ ಅಂತ ಒಪ್ಬಿಡ್ತಲ್ಲ, ಹೇಗೆ ಸರಿ ಆಗುತ್ತೆ? ಹಾಗೆ ನೋಡ್ಕೊಂಡ್ರೆ ಬೇಕಿದ್ರೆ ಇದನ್ನೇ ತಿರುಗಿಸ್ಕೊಂಡು ಹೇಳ್ಬೋದು. ಬರೀ ದೃಶ್ಯತ್ವವನ್ನು ಇಟ್ಕೊಂಡೇ ನೀವು ಸಾದೃಶ್ಯ ಇಟ್ಕೊಂಡು ಹೇಳಿದ್ರೆ ಅವಾಗೇನು ಮಾಡ್ಬೋದು? ಇದು ಮಿಥ್ಯಾ, ಅದಕ್ಕೋಸ್ಕರ ಅದು ಮಿಥ್ಯಾ ಅಂತ ಹೇಳೋದ್ರ ಬದಲು ಅದು ವ್ಯಾವಹಾರಿಕ ಸತ್ಯ, ಅದಕ್ಕೋಸ್ಕರ ಇದು ವ್ಯಾವಹಾರಿಕ ಸತ್ಯ ಅಂತ ಕೂಡ ಹೇಳ್ಬೋದಲ್ಲ. ಇಷ್ಟೇ ಇಟ್ಕೊಂಡ್ರೆ ಸಾದೃಶ್ಯ ಅದಕ್ಕೂ ಇದೆ, ಅದಕ್ಕೂ ಇದೆ. ಆದ್ದರಿಂದ ಇಲ್ಲಿ ಏನೋ ಒಂದು ಸ್ವಲ್ಪ ಸರಿ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ತುಂಬ ವಿವೇಚನೆ ಮಾಡಿದ್ದೆ. ಇದು ಕೊನೆಗೇನು ತೀರ್ಮಾನ ಅಂದರೆ, ಸ್ಪಷ್ಟವಾಗಿ ನೋಡಿ, ಇಲ್ಲಿ ತುರಿಯಾತ್ಮನನ್ನು ತಿಳಿಸಿ ಆಯಿತು. ಇಷ್ಟೊತ್ತಿಗೇನಾಗಿದೆ? ತುರಿಯಾತ್ಮನ ತಿಳಿಸಿ ಆಗಿದೆ. ತುರಿಯಾತ್ಮನಲ್ಲಿ ಜಗತ್ತಿಲ್ಲವೇ ಇಲ್ಲ. ನಾಂತ ಪ್ರಜ್ಞಂ ನಭೀಷ್ಪ್ರಜ್ಞ ನೋವೈತ ಪ್ರಜ್ಞ ನ ಪ್ರಜ್ಞಾನ, ಏನೂ ಇಲ್ಲ, ವ್ಯವಹಾರವೇ ಇಲ್ಲ, ಒಂದೂ ಇಲ್ಲ ಅಲ್ಲಿ. ಅದಾಯ್ತಾ? ಆದರೆ ಆ ತುರಿಯ ಯಾರು? ನಾನೇ. ಈ ನಾನು ಯಾರು ಅಂತ ಬೇರೆ ಕಡೆ ಶಾಸ್ತ್ರದಲ್ಲಿ ಏನು ತಿಳಿಸಿದೆ? ನಾನು ಬ್ರಹ್ಮವೇ ಅಂತ ತಿಳಿಸಿದೆ. ಬ್ರಹ್ಮ ಅಂದ್ರೆ ಏನು? ಸತ್ಯಂ ಜ್ಞಾನಂ ಅನಂತಂ. ಸತ್ಯಂ ಜ್ಞಾನಂ ಅನಂತಂ ಅನ್ನೋ ಲಕ್ಷಣಗಳು ನನಗಲ್ಲೇ ಕಾಣಿಸ್ತಲೂ ಇದೆ. ಆನಂದಂ ಬ್ರಹ್ಮಾತ್ಮೂ ಇದೆ, ಅದೂ ಕಾಣಿಸ್ತಾ ಇದೆ. ಆದ್ದರಿಂದ ಆ ತುರಿಯಾತ್ಮನ ನಾನು ಬ್ರಹ್ಮವೇ ಅಂತ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಅಲ್ಲಿಗೇನಾಯಿತು? ಬ್ರಹ್ಮ ಅಂದರೆ ಜಗತ್ತಿಗೆ ಉಪಾದಾನ. ಈಗ ಆ ಬ್ರಹ್ಮವೇ ನಾನು ಅಂತ ತಿಳ್ಕೊಂಡ ಮೇಲೆ ಏನಾಯಿತು? ಜಗತ್ತಿಗೆಲ್ಲ ನಾನೇ ಉಪಾದಾನ ಅಂತ ಸ್ಪಷ್ಟವಾಯಿತು. ಆದ್ದರಿಂದ ಜಗತ್ತು ನಾನೇ ಅಂತ ಸ್ಪಷ್ಟವಾದ ಮೇಲೆ
ಆ ಜಗತ್ತು ನನಗೆ ದೃಶ್ಯ ಅಂದರೆ ನಾನು ಅದನ್ನು ನೋಡೋನು ಅಂತ ಆಗೋಯ್ತು. ನಾನು ಅದನ್ನು ನೋಡೋನು ದೃಶ್ಯ ಅಂತಂದರೆ ಆವಾಗ ಉಪಾದಾನವನ್ನು ಬಿಟ್ಟು ಹಾಗಾಯಿತು. ನಾನು ಉಪಾದಾನ, ನನ್ನ ಕಾರ್ಯ ಅಲ್ಲಿದೆ, ಅದು ಸಂಬಂಧವೇ ಇಲ್ಲ ಅಂತ ಆಗೋಯ್ತು. ಅದು ಉಪಾದಾನ ಕಾರಣ ಇಲ್ಲದೆ ಇರತಕ್ಕಂಥದ್ದು ಮಿಥ್ಯೇನೆ, ಎಲ್ರಿಗೂ ಗೊತ್ತಿದೆ ಅದು. ಆದ್ದರಿಂದ ನನ್ನನ್ನು ನಾನು ತುರಿಯಾತ್ಮ ಅಂತ ತಿಳ್ಕೊಂಡ ಮೇಲೆ, ತಿಳಿಸಿದ್ದಾದ್ಮೇಲೆ, ತಿಳ್ಕೊಂಡ ಮೇಲೆ ಅನ್ನೋದಕ್ಕಿಂತ ತಿಳಿಸಿದ್ದಾದ್ಮೇಲೆ ನನಗಿನ್ನೊಂದು ದೃಶ್ಯ ಇದೆ ಅಂತಂತ ಹೇಳಿದ್ರೆ ಅಲ್ಲಿ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ನಾನು ತುರಿಯಾತ್ಮ ಅಂತ ತಿಳ್ಕೊಂಡ್ಮೇಲೆ ನಂಗೆ ದೃಶ್ಯ ಇರಬಾರ್ದು, ಯಾಕೆ ಎಲ್ಲವೂ ನಾನೇ. ಆದ್ದರಿಂದ ಕೇವಲ ದೃಶ್ಯತ್ವವನ್ನು ಹಿಡಿದು ಇಲ್ಲಿ ನನಗೆ ಗೊತ್ತಿರೋ ಮಿಥ್ಯಾತ್ವವನ್ನು ಅಲ್ಲಿ ತೋರಿಸಿದೆ ಜಾಗೃತ ಜಗತ್ತಿನಲ್ಲಿ. ಅಲ್ಲಿಗೆ ತಾತ್ಪರ್ಯ ಏನಾಯಿತು ಅಂದರೆ, ನೋಡಪ್ಪ, ನೀನು ಇಲ್ಲಿವರೆಗೂ ನೋಡ್ತಾ ಇದ್ದದ್ದು ಮಿಥ್ಯಾ ಜಗತ್ತು. ಏಕೆ? ನಿನ್ನಿಂದ ಭಿನ್ನವಾಗಿ ನೋಡ್ತಾ ಇದ್ದೆ, ನೀನೇ ಅದಕ್ಕೆ ಉಪಾದಾನ. ಆದರೆ ನಿಂಗೆ ಗೊತ್ತಿಲ್ಲ, ನೀನು ನಿನ್ನಲ್ಲೇ ಯುಷ್ಮತ್ ಪ್ರತ್ಯಯ ಅಸ್ಮತ್ ಪ್ರತ್ಯಯ ಗೋಚರ ಅಂತ ಇಟ್ಕೊಂಡು ಭೇದ ಮಾಡಿಕೊಂಡು ಅಧ್ಯಾಸ ಮಾಡಿಕೊಂಡು ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೆ. ಈಗ ನೀನೇ ಎಲ್ಲವೂ ಅಂತ ಗೊತ್ತಾಗಿದ್ದರಿಂದ ಸಂಸಾರನೂ ಹೋಯಿತು. ಅಲ್ಲಿಗೇನು, ನೀನು ಮುಂಚೆ ತಿಳ್ಕೊಂಡಿದ್ದಂಥ ಜಗತ್ತು ಮಿಥ್ಯಾ, ಈ ಜ್ಞಾನ ಬಂದ ಮೇಲೆ ಇದೆಲ್ಲವೂ ನೀನೇ. ಸ್ಪಷ್ಟ ಆಯ್ತಲ್ಲ ಪ್ರತಿಯೊಬ್ಬರು ಸ್ಪಷ್ಟ ಆಯ್ತಾ? ಇದನ್ನು ಮಿಥ್ಯಾ ಅಂತ ತಿಳ್ಕೊಳ್ಳೋದ್ರಿಂದ ಮೋಕ್ಷ ಸಿಗುತ್ತೆ ಅಲ್ಲ, ಇದನ್ನು ಮಿಥ್ಯಾ ಅಂತ ತಿಳ್ಕೊಂಡ್ರೆ ಮೋಕ್ಷ ಸಿಗೋಲ್ಲ. ಅರ್ಥ ಆಯ್ತಾ ನಿಮಗೆ? ಯಾಕೆ ಮಿಥ್ಯಾ ಅಂತ ತಿಳ್ಕೊಂಡ್ರೆ ಏನಾಯ್ತು? ನನಗಿಂತ ಬೇರೆ ಅಂತ ಆಯ್ತಲ್ಲ, ಗೊತ್ತಾಯ್ತಾ? ಇಲ್ಲ, ಇಲ್ಲವೇ ಇಲ್ಲ ಅಂತ ತಿಳ್ಕೊತೀನಿ. ಅದು ಅಂದರೆ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ನಿನಗಿಂತ ಬೇರೆ ಅಂತ ತಿಳ್ಕೊಂಡ್ರೆ ತಪ್ಪು ಅಂತ ಹ್ಯಾಕೆ ಹೇಳ್ತಾ ಇದ್ರು? ಇಲ್ಲವೇ ಇಲ್ಲ ಅಂತ ಇಟ್ಕೊಳ್ಳಿ, ನಿನಗಿಂತ ಬೇರೆ ಅಂತ ತಿಳ್ಕೊಬೇಡ ಅಂತ ಹೇಳ್ತಾರ? ಆ ಪ್ರಪಂಚವೇ ಇಲ್ಲದೆ ಇದ್ರೆ ಅದು ನಿನಗಿಂತ ಬೇರೆ ಅಂತ ತಿಳ್ಕೊಬೇಡ ಅಂತ ಯಾರಾದ್ರೂ ಹೇಳ್ತಾರೇನಪ್ಪ? ಅದರಿಂದ ಇದೆ ಅನ್ನೋದನ್ನ ಅಲ್ಲಿಡಬಾರ್ದು. ಇದೆ, ಆದರೆ ನಾನು ಬೇರೆ ಅಂತ ತಿಳ್ಕೊಂಡಿರೋದು ತಪ್ಪಾಯಿತು. ಗೊತ್ತಾಯ್ತಲ್ಲ? ಇದನ್ನು ನೋಡಿ ಏನಪ್ಪ, ದೃಶ್ಯತ್ವವನ್ನ ಜಾಗೃತಿಗೂ ಕನಸಿಗೂ ಸಮಾನವಾಗಿ ಹೇಳಿದ್ದಾರೆ. ಹೌದು. ಇವಾಗ ಜಾಗೃತ್ನಲ್ಲಿ ಏನು ಮಿಥ್ಯೆ ಅಂತ ತಾವು ಹೇಳಿದ್ರಿ, ಅಂದ್ರೆ ತಿಳ್ಕೊಂಡಿದ್ದ ಜಗತ್ತು ಮಿಥ್ಯೆ. ಸ್ವಪ್ನದ ಮಿಥ್ಯೆ ಅಂತ ಅನ್ನೋದು ನನ್ನ ಅನುಭವದಲ್ಲಿ ಬೇರೆ ರೀತಿನಲ್ಲಿದೆ. ಇವಾಗ ಜಾಗೃತನು ಸ್ವಪ್ನವನ್ನು ಒಂದೇ ಸಮಾಂತ ಅವರು ಹೇಳಿದ ಹಾಗಾಗಿದೆ ಇಲ್ಲಿ. ಸ್ವಪ್ನದ ಮಿಥ್ಯಾತ್ವ ಹೇಗೋ ಜಾಗೃತನ ಮಿಥ್ಯಾತ್ವ ಹಾಗೆ ಅಂತ ತಿಳ್ಕೊಬೇಕಾಗುತ್ತಲ್ವ? ಅಲ್ಲ, ಹೇಳ್ತೀನಿ ಕೇಳಿ. ಸ್ವಪ್ನದ ಮಿಥ್ಯಾತ್ವ ಅಂತ ಯಾವಾಗ ಗೊತ್ತಾಗಿದ್ದು ಅಂದರೆ ಸಂವೃತತ್ವ ಅಂತ ಎಚ್ಚರಿಕೆಗೆ ಬಂದು ಅಲ್ಲಿ ಸಂವೃತತ್ವಾಗಿದ್ದರೂ ನಾನು ನೋಡಿದ್ದೀನಿ. ಸಂವೃತವಾಗಿರೋ ಜಾಗದಲ್ಲಿ ಅಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಅದಕ್ಕೋಸ್ಕರ ಗೊತ್ತಾಗಿದ್ದು. ನಾನು ಎದ್ದ ಮೇಲೆ ನನಗೇನು ಗೊತ್ತಾಯಿತು ಅಂದರೆ ಅಲ್ಲಿರೋ ಹುಲಿ ಪರ್ವತ ಎಲ್ಲನೂ ಇಲ್ಲಿರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಕಲ್ಪನೆ ಮಾಡ್ಕೊಂಡಿದ್ದು ನಂಗೆ ಗೊತ್ತಾಯ್ತು, ಮಿಥ್ಯಾ ಅಂತ ಗೊತ್ತಾಯಿತು. ಅಲ್ಲಿಗೇನೋ ಸಂವೃತತ್ವವೇ ಕಾರಣ. ಗೊತ್ತಾಯ್ತಾ? ನಾನು ಕಲ್ಪನೆ ಮಾಡ್ಕೊಂಡಿದ್ದೆ. ಇದನ್ನೇ ಇನ್ನೊಂದು ಸಲ ಅಂದರೆ ಇದನ್ನೇ ಉಪಯೋಗಿಸ್ಕೊಂಡು ಇನ್ನೊಂದು ಥರ ತತ್ವ ತಿಳಿಸ್ತಾರೆ. ನೀನು ಭಯ ಬಿಟ್ಬಿಟ್ಟಿಲ್ಲ, ಯಾತಕ್ಕೆ ಬಿಟ್ಟೆ? ಅವಾಗ ಸಮೃದ್ಧತ್ವ ಅನ್ನೋದು ಎದ್ಮೇಲೆ ಗೊತ್ತಾಯಿತು. ಇನ್ನೊಂದು ಥರ ನೋಡಿದ್ರೆ ಅಯ್ಯೋ ಎಲ್ಲ ನನ್ನ ಕಲ್ಪನೆನೇ, ಅಲ್ಲಿ ಏನೂ ಇರಲಿಲ್ಲ, ನನ್ನ ಕಲ್ಪನೆನೇ ಅಂತ ಹೇಳಿದ್ವಾ? ಹಾಗೆ ಯಾವಾಗ ಕಲ್ಪನೆ? ನೋಡ್ತಾ ಇದ್ದಾಗ ಕಲ್ಪನೆ ಅಂತ ಎದ್ಮೇಲೆ ಗೊತ್ತಾಯಿತು. ಹಾಗೆಯೇ ನಾನು ಎಲ್ಲವೂ ನಾನೇ ಅಂತ ತಿಳ್ಕೊಂಡ ಮೇಲೆ ಅವಾಗೇನಾಗುತ್ತೆ? ಭಯ ಬಿಟ್ಟೇ ಹೋಗುತ್ತೆ, ಪುನಃ ಹೇಳೋದು ಅನ್ನೋದಿಲ್ಲ, ಬಿಟ್ಟೇ ಹೋಯ್ತಲ್ಲ. ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಹೇಗೆ ತಿಳಿಸಿದರೆ ನೋಡಿ ವಾಕ್ಯಗಳು. ಹೇಳುತ್ತೆ, ಯೋ ಹಿ ಬ್ರಹ್ಮಕ್ಷತ್ರಾದಿಕಂ ಜಗತ್ ಆತ್ಮನೋ ಅನ್ಯತ್ರ ಲಬ್ಧ ಸದ್ಭಾವಂ ಪಶ್ಯತಿ. ಅದೇನು? ಯಾವನಾದರೆ ಈ ಬ್ರಹ್ಮಕ್ಷತ್ರಾದಿಕ ಜಗತ್ತಿದೆಯಲ್ಲಪ್ಪ, ಬ್ರಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆಮೇಲೆ ಈ ಜಗತ್ತು, ಲೋಕಗಳು, ವೇದಗಳು ಅಂತೇನೋ ಇದೆಯಲ್ಲ, ಸರ್ವಂ. ಯಾವನಾದರೆ ಆತ್ಮನಿಗಿಂತ ಬೇರೆ ಅಂತ ತಿಳ್ಕೋತಾನೋ, ಆತ್ಮನೋ ಅನ್ಯತ್ರ ಲಬ್ಧ ಸದ್ಭಾವಂ ಪಶ್ಯತಿ, ಅದಿದೆ,
ನನಗಿಂತ ಬೇರೆ ಇದೆ ಅಂತ ಯಾವನು ತಿಳ್ಕೊಳ್ತಾನೋ ತಮ್ ಮಿಥ್ಯಾದರ್ಶಿನಂ, ಅವನು ಮಿಥ್ಯಾದರ್ಶಿ. ಗೊತ್ತಾಯ್ತಾ? ತದೇವ ಮಿಥ್ಯಾದೃಷ್ಟಂ ಜಗತ್, ಅಂದರೆ ಮಿಥ್ಯೆ ಅಂತ ನೋಡೋ ಮಿಥ್ಯಾದೃಷ್ಟ. ಈ ಮಿಥ್ಯಾದರ್ಶನಕ್ಕೆ ಇರೋದು ಅದು ಮಿಥ್ಯಾದೃಷ್ಟ. ಆ ಮಿಥ್ಯಾದೃಷ್ಟ ಜಗತ್ತು ಏನಾಗುತ್ತೆ, ಪರಾಕರೋತಿ, ಇವನ ಮೂರ್ಖ ಅಂತ ತಿರಸ್ಕಾರ ಮಾಡುತ್ತೆ. ಏನು ಮಾಡುತ್ತೆ? ಇವನು ಮೋಕ್ಷಕ್ಕೆ ನಾಲಾಯಿಕು. ನಾನು ಆತ್ಮನೇ ಆಗಿದ್ದೀನಿ, ಆತ್ಮನೇ ಆಗಿರೋದು ನೀವು ನಂತ ಬೇರೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಅದು ತಮ್ಮ ಮಿಥ್ಯಾದೃಷ್ಟ ತಯೇ ಮಿಥ್ಯಾದೃಷ್ಟ ಜಗತ್ ಪರಾಕರೋತಿ ಇತಿ ಭೇದ ದೃಷ್ಟಿಂ ಅಬೋಧ್ಯ, ಭೇದ ದೃಷ್ಟಿಯನ್ನು ತೆಗೆದುಹಾಕಿ ಇದಂ ಸರ್ವಂ ಯದಯಮಾತ್ಮ, ಇದೆಲ್ಲವೂ ಈ ಆತ್ಮನೇ ಅನ್ನೋದನ್ನು ಸರ್ವಸ್ಯ ವಸ್ತುಜಾತಸ್ಯ, ಏನೇ ಇದೆಯೋ ಅದೆಲ್ಲವನ್ನು ಆತ್ಮ ಅವ್ಯತಿರೇಕಂ ಅವತಾರೇತಿ, ಆತ್ಮನಿಗಿಂತ ಬೇರೆ ಅಲ್ಲ ಅಂತ ತೋರಿಸ್ಕೊಡ್ತಾ ಇದೆ. ಏನಪ್ಪ ಸ್ಪಷ್ಟವಾಗಿ ಗೊತ್ತಾಯ್ತಾ? ಇದು ನಮ್ಮ ಇಂಟರ್ಪ್ರಿಟೇಷನ್ ಏನೂ ಇಲ್ಲ. ಬೃಹದಾರಣ್ಯ ಮಂತ್ರವೇ ಇದೆ. ಬ್ರಹ್ಮತಂ ಪರಾದಾದ್ಯನ್ಯತ್ರಾತ್ಮನೋ ಬ್ರಹ್ಮವೇದ, ಕ್ಷತ್ರಂ ಪರಾದ್ಯನ್ಯತ್ರಾತ್ಮನೋ ಕ್ಷತ್ರಂ ವೇದ, ಲೋಕಾಸ್ತಂ ಪರಾದ್ಯನ್ಯತ್ರಾತ್ಮನೋ ಲೋಕಾನ್ ವೇದ, ಸರ್ವಂತಂ ಪರಾದ್ಯನ್ಯತ್ರಾತ್ಮನ ಸರ್ವಂ ವೇದ. ನೀನು ಇದನ್ನೆಲ್ಲ ಅಂದ್ರೂ ತಿಳ್ಕೊಂಡ್ರೆ ಪರಾಕರೋತಿ, ನೀನು ಮೂರ್ಖ ಅಂತ ಬಿಟ್ಬಿಡುತ್ತೆ. ಆದ್ದರಿಂದ ನನಗಿಂತ ಬೇರೆ ಅಂತ ತಿಳ್ಕೊಳ್ಳೋದು ತಪ್ಪು. ಗೊತ್ತಾಯ್ತಾ? ಇಲ್ವೇ ಇಲ್ಲ ಅಂತ ತಿಳ್ಕೊ ಅಂದರೆ, ಇಲ್ವೇ ಇಲ್ಲ ಅಂತ ತಿಳ್ಕೊಂಡ್ರೆ ನಿಂಗೆ ಬ್ರಹ್ಮ ಗೊತ್ತಾಗೋದು ಇಲ್ಲ. ಯದಿ ನಾಮರೂಪೇಣ ವ್ಯಾಕ್ರಿಯತೆ ತದಾ ಅಸ್ಯಾತ್ಮನೋ ನಿರುಪಾಧಿಕಂ ರೂಪಂ ಪ್ರಜ್ಞಾನಘನಾಖ್ಯಂ ನ ಪ್ರತಿಖ್ಯಾಯಿತ. ಉಪಾಧಿ ಇಲ್ಲದೆ ಇದ್ದರೆ ಅಪ್ರತ್ಯಕ್ಷವಾಗಿರೋ ಕಾರಣ ಗೊತ್ತಾಗುತ್ತಾ? ಹಸಿವ ಮಂಜುಗಡ್ಡೆನೇ ಇಲ್ಲ, ನೀರಿಲ್ಲ, ಆವಿ ಇಲ್ಲ ಅಂದರೆ ಹಸಿವ ಗೊತ್ತಾಗುತ್ತೇನ್ರಿ? ಅದಿರಬೇಕು. ಉಪಾಧಿ ಇಲ್ಲ ಅಂತ ಹೇಳಬಾರ್ದು, ಉಪಾಧಿ ಇದೆ. ಆದರೆ ಉಪಾಧಿ ಅನ್ನೋದು ಎಲ್ಲಿವರೆಗೆ ತತ್ವ ತಿಳ್ಕೊಳ್ತೇ ಇರೋ, ತಿಳ್ಕೊಂಡ್ಮೇಲೆ ಏನಿತ್ತು ಔಪಾಧಿ ಅನ್ನೋದು ಬ್ರಹ್ಮವೇ. ಬ್ರಹ್ಮದೃಷ್ಟಿಯಿಂದ ಉಪಾಧಿ ಅಲ್ಲ. ಇಷ್ಟು ಆದಮೇಲೆ ಇನ್ನೊಂಥರ ಭದ್ರ ಮಾಡಿದ್ದಾರೆ ಶಂಕರ. ನಂತರ ಅಂದರೆ ಐತಿರೇಯದಲ್ಲಿ ಬರ್ತದೆ. ಏನಪ್ಪ ಅಂದರೆ ಆವಸಥ ಅಂತ. ಅಂದರೆ ಈ ಆತ್ಮನಿಗೆ 3 ವಸತಿಗಳಂತೆ. ಯಾವುದು ವಸತಿಗಳು ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ವಸತಿಗಳು. ಗೊತ್ತಾಯ್ತಾ? 3 ವಸತಿ ಇದೆಯಲ್ಲ, ಅದನ್ನು ಉಪನಿಷತ್ತು ಏನು ಹೇಳ್ತು? ತ್ರಯಸ್ವಪ್ನಾಹ ಅಂತು. 3 ಸ್ವಪ್ನಗಳಂತು ಐತಿರೇಯ. ಆವಾಗ ತಕ್ಷಣ 3 ಸ್ವಪ್ನ ಅಂತ ಹೇಳಿದ ಕೂಡಲೇ ಅವನು ಪ್ರಶ್ನೆ ಬಂತು, ಇದೇನಿದು ನೀವು ತ್ರಯಸ್ವಪ್ನಾಹ ಅಂತ ಹೇಳಿಬಿಟ್ರು, ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾಖ್ಯಾ. ಅವನು ಪ್ರಶ್ನೆ ಕೇಳ್ತಾನೆ, ನಾನು ಜಾಗೃತಂ ಪ್ರಬೋಧ ರೂಪತ್ವ ನ ಸ್ವಪ್ನ. ಸರಿಯಾಗಿ ಸಮ್ಯಜ್ಞಾನ ಆಗ್ತಾ ಇದೆಯಲ್ಲ, ವಸ್ತುಗಳದು ಇದೆ ಅಂತ, ಸ್ವಪ್ನ ಅಂತ ಹೇಗಾಗುತ್ತೆ? ಪ್ರಶ್ನೆ ಗೊತ್ತಾಯ್ತಾ? ಸ್ವಪ್ನ ಅಂತ ಕರೆದು ಬಿಟ್ರಲ್ಲ, ಹೇಗಾಯಿತು ಅಂದರೆ ಇವಾಗ ಇಷ್ಟೊತ್ತು ಹೇಳಿದರು. ಹೇಳಿ ಒಂದ್ಸಲ. ನೈವಂ ಸ್ವಪ್ನ ಏವ ಕಥಂ. ಸ್ವಪ್ನವೇ, ಸ್ವಪ್ನವೇನೆ. ಹೇಗೆ ಅಂದರೆ ಪರಮಾರ್ಥ ಸ್ವಾತ್ಮ ಪ್ರಬೋಧ ಅಭಾವಾತ್. ಪರಮಾರ್ಥವಾಗಿರ್ತಕ್ಕಂಥ ತಾನು ಯಾವನಿದಾನೋ ಅಂದರೆ ತುರಿಯನು, ಪರಮಾರ್ಥವಾಗಿರೋ ಯಾವನಿದಾನೋ ಅವರ ಪ್ರಬೋಧ ಅಭಾವಾತ್, ಅವನ್ನ ಸರಿಯಾಗಿ ತಿಳುವಳಿಕೆ ಆಗಿಲ್ಲ. ಆದ್ದರಿಂದ ಸ್ವಪ್ನವತ್ ಸ್ವಪ್ನವತ್ ಹೇಳಿ ಅಸದ್ವಸ್ತು ದರ್ಶನಾಚ. ಅಂದ್ರೇನು? ಸ್ವಪ್ನದಲ್ಲಿ ಹೇಗೆ ನೀನು ಕಾರಣ ಉಪಾದಾನ ಕಾರಣ ಇಲ್ಲದೆ ಇರತಕ್ಕಂಥ ಅಸದ್ವಸ್ತು ನೋಡ್ತಾ ಇದೆಯೋ, ಅಂದರೆ ಕೇವಲ ವಿಕಾರವನ್ನೇ ನೋಡ್ತಾ ಇದೆಯೋ, ಹಾಗೆ ಇಲ್ಲವನು ಉಪಾದಾನವಿಲ್ಲದೆ ಇರೋದನ್ನೇ ನೋಡ್ತಾ ಇದೆಯಾ ಅಸದ್ವಸ್ತು. ಸ್ಪಷ್ಟ ಆಯ್ತಾ? ಸ್ವಪ್ನ ಅಂತಿದ್ದು ಯಾತಕ್ಕೆ ಕರೆದಿರೋದು? ಪರಮಾರ್ಥ ಸ್ವಾತ್ಮ ಪ್ರಬೋಧ ಅಭಾವಾತ್. ನೀನು ಆತ್ಮನು ಅಂತ ತಿಳ್ಕೊಂಡಿಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ?
ಅದು ನೀನೇ ಉಪಾದಾನವಾಗಿದ್ದು ನಿನಗಿಂತ ಬೇರೆ ಮಾಡಿದೆ. ನಿನಗಿಂತ ಬೇರೆ ಮಾಡಿದ್ರಿಂದ ಅದು ಮಿಥ್ಯ ಆಯಿತು ಅಂದರೆ ಸ್ವಪ್ನವೇ ಆಯಿತು. ಅದಕ್ಕೋಸ್ಕರ ಜಾಗೃತನೂ ಸ್ವಪ್ನ ಅಂತಲೇ ಕರೆದಿದೆ. ಸುಷುಪ್ತಿನ ಹಾಗೆ ಸ್ವಪ್ನ ಅಂತ ಕರೆದಿದೆ ನೋಡು. ಸುಷುಪ್ತಿ ನೀನೇ ನಿಂಗೆ ಚೆನ್ನಾಗಿ ಗೊತ್ತು, ಅಲ್ಲಿ ನೀನೊಬ್ಬನೇ ಇದ್ದದ್ದು ಅಂತ ಗೊತ್ತು. ಎದ್ಮೇಲೆ ಏನು ಹೇಳ್ತೀಯ? ನಿದ್ದೆ ಚೆನ್ನಾಗಿ ಬಂತು, ಆವಾಗ ನನಗೇನು ಗೊತ್ತಾಗಲಿಲ್ಲ ಅಂದರೆ ನೀನು ನಿದ್ದೆನಲ್ಲಿರೋ ನಿನಗಿಂತ ಬೇರೆ ಮಾಡಿದೆಯಲ್ಲ, ಇನ್ನು ಇದಕ್ಕಿಂತ ಮೂರ್ಖತ್ವ ಇದೆಯಾ? ನಿಮ್ಗೆ ಅರ್ಥ ಆಯ್ತೇನ್ರಿ ನಾನು ಹೇಳಿದ ಪಾಯಿಂಟು? ಸುಳ್ತಿಲ್ಲೋದು ನೀನೇ, ಅದು ನಿನಗೂ ಗೊತ್ತು. ಎದ್ಮೇಲೆ ನಿನ್ನನ್ನೇ ನಿನಗಿಂತ ಬೇರೆ ಮಾಡ್ತಾ ಇದೆಯಲ್ಲ, ಇನ್ನಿಂತ ದಡ್ಡ ನೀನು, ಜಗತ್ತನ್ನು ಬೇರೆ ಮಾಡೋದ್ರಲ್ಲಿ ಆಶ್ಚರ್ಯ ಏನಿದೆ? ಗೊತ್ತಾಯ್ತೇನ್ರಿ? ನಾವು ಎಷ್ಟೊಂದು ತಿಕ್ಸ್ಕೊಂಡು ಅಂದರೆ ಅದು ಯಾರು ಡಫರ್ಸ್. ಗೊತ್ತಾಯ್ತಾ ನಿಮಗೆ? ಬುದ್ಧಿ ಇದೆ ಅಂತ ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಏನೂ ಇಲ್ಲ, ಸ್ವಾರಸ್ಯವೇ ಇಲ್ಲ. ಏನೇನೇನೇನೋ ತಿಳ್ಕೊಂಬಿಟ್ರೆ ಅಲ್ಲಿ ಇಲ್ಲಿ ಹೋಗೋದು, ಇಂಟರ್ನೆಟ್ನಲ್ಲಿ ಬರೋದೆಲ್ಲ ಏನು ತಿಳ್ಕೊಂಬಿಟ್ರೆ ಏನೋ ಮಹಾಜ್ಞಾನ ಅಂದ್ಕೊಂಡಿದ್ದೇವೆ. ಇಟ್ಸ್ ಎ ಜೋಕ್ ಆ್ಯಕ್ಚುಲಿ. ಗೊತ್ತಾಯ್ತಲ್ಲ? ಆದ್ದರಿಂದ ಈ ವಾಕ್ಯವನ್ನು ಇನ್ನೊಂದು ಸಲ ಹೇಳ್ಬಿಡಿ, ಯಾಕೆಂದರೆ ಜ್ಞಾಪಕ ಇರಲಿ ನಿಮಗೆ. ನಾನು ಜಾಗರಿತಂ ಪ್ರಬೋಧರೂಪತ್ವಾತ್ ನ ಸ್ವಪ್ನ ನೈವಂ ಸ್ವಪ್ನ ಏವ ಕಥಂ ಪರಮಾರ್ಥ ಸ್ವಾತ್ಮ ಪ್ರಬೋಧ ಅಭಾವಾತ್ ಸ್ವಪ್ನವತ್ ಅಸದ್ವಸ್ತು ದರ್ಶನಾಚ್ಚ. ಸ್ವಪ್ನದಲ್ಲಿ ವಸ್ತು ಇಲ್ಲದೆ ಇರೋದನ್ನು ವಿಕಾರಗಳು ಹೇಗೆ ನೋಡ್ತಾ ಇದೆಯೋ ಹಾಗೆ ನೀನು ಜಾಗೃತನಲ್ಲೂ ಅಸದ್ವಸ್ತುವನ್ನೇ ನೋಡ್ತಾ ಇದೀಯಾ. ಆದ್ದರಿಂದ ಅಜ್ಞಾನ ಇರೋವರಿಗೆ ನಾನು ನೋಡ್ತಾ ಇರತಕ್ಕಂಥ ಜಗತ್ತು ಅಸದ್ವಸ್ತು, ಅಸತ್ತದು. ಆವಾಗ ನಾನು ತಿಳ್ಕೊಂಡ ಮೇಲೆ ಸದ್ವಸ್ತು. ಅಲ್ಲಿ ಏನಾಯ್ತು? ನಾ ಅಜ್ಞಾನ ಕಾಲದಲ್ಲಿ ತಿಳ್ಕೊಂಡಿರೋದು ಮಿಥ್ಯ, ಜ್ಞಾನ ಬಂದ್ಮೇಲೆ ತಿಳ್ಕೊಂಡಿರೋದು ನಾನು ಮಿಥ್ಯ ಅಲ್ಲ. ಅದಕ್ಕೆ ಸ್ಪಷ್ಟ ಆಯ್ತೇನಪ್ಪ ಎಲ್ರಿಗೂ? ಸೊ ಇನ್ನು ಮುಂದೆ ಸ್ವಲ್ಪ ನೆಲ ನಾವು ನೋಡ್ತಾ ಬಂದಿದ್ದೀವಿ. ಅಚ್ಚಾ ನೋಡಿ, ಇವಾಗ ಮುಂದಕ್ಕೆ ಬರುತ್ತೆ. ಎಲ್ಲ ಕಲ್ಪನೆ ಮಾಡ್ತಾ ಇದ್ದಾನೆ, ಎಲ್ಲವನ್ನೂ ಕಲ್ಪನೆ ಮಾಡ್ಕೊಂಡಿದ್ದಾನೆ ಮಿಥ್ಯ ಆಗಿರೋದನ್ನು. ಜಗತ್ತನ್ನೇ ಕಲ್ಪನೆ ಮಾಡ್ಕೊಂಡಿದ್ದಾನೆ ಮಿಥ್ಯ ಆಗಿರೋದನ್ನು. ಹ್ಯಾಕೆ ಕಲ್ಪನೆ ಮಾಡ್ಕೊಂಡಿದ್ದಾನೆ? ಏನು ಅಂದರೆ ಇವನು ವಿಕಲ್ಪಿಸೋನು ಯಾರು? ಈ ಕಲ್ಪನೆ ಮಾಡ್ತಾ ಇರೋನು ಯಾರು ಅಂತ ಕೇಳಿದ್ರೆ ಹೇಳ್ತಾರೆ, ಹೇಳಿ. ಕಲ್ಪಯತಿ ಆತ್ಮನಾತ್ಮಾನಂ ಆತ್ಮಾದೇವ ಸ್ವಮಾಯಯ ಸಯೇವ ಬುದ್ಧ್ಯತೆ ಭೇದಾನ್ ಇತಿ ವೇದಾಂತ ನಿಶ್ಚಯ. ತಾನೇ ತನ್ನ ಮಾಯಿಯಿಂದ ತನ್ನ ಆತ್ಮವನ್ನೇ ದೇವನಾದ ಆತ್ಮನು ತನ್ನಲ್ಲಿಯೇ ಈ ಮುಂದೆ ಹೇಳೋ ಭೇದಗಳ ಆಕಾರವುಳ್ಳವಾಗಿ ಹಗ್ಗವೇ ಮುಂತಾದಲ್ಲಿ ಹಾವು ಮುಂತಾದವುಗಳಂತೆ ಕಲ್ಪಿಸಿಕೊಳ್ಳುತ್ತಾನೆ. ಅವನೇ ಆ ಭೇದಗಳನ್ನು ಅದರಂತೆಯೇ ಅರಿಯುತ್ತಾನೆ ಎಂದು ಹೀಗಂತ ವೇದಾಂತಗಳು ನಿಶ್ಚಯವು. ನೋಡಿ, ಇವಾಗ ಏನು ಹೇಳ್ತಾ ಇರೋದಂದರೆ, ಒಂದು ಭಿನ್ನವಲ್ಲ ನಿನಗೆ. ಇಲ್ಲಿರೋ ಬಹಿಷ್ಪ್ರಜ್ಞನೋ ಅಂತಃಪ್ರಜ್ಞನೋ ಪ್ರಜ್ಞಾನಗಳೋ ಒಂದು ಮಿಥ್ಯಾ ಇಂದ ಏನು ತಿಳ್ಕೊಂಡಿದ್ರು ಅದು ನನ್ನೆಲ್ಲ ಮಾಡ್ಕೊಂಡಿರೋ ಕಲ್ಪನೆ ವಿನಃ ನಾನು ನಿಜವಾಗ್ಲೂ ಆತ್ಮನೆ. ಗೊತ್ತಾಯ್ತಾ? ಹಾಗೇನೆ ಅಲ್ಲಿರೋ ಭೇದಗಳಿದೆಯಲ್ಲ, ಭೇದಗಳು, ಆ ಭೇದಗಳನ್ನೆಲ್ಲ ಇಟ್ಕೊಂಡಿರೋದು ನಾನು. ಭೇದ ಅಂದ್ರೇನು? ಭೇದ ಅಂದರೆ ವಸ್ತುಗಳು ಅಂತ ಅಲ್ಲ. ಭೇದಗಳು ಅಂದರೆ ವಸ್ತುಗಳಲ್ಲಿರೋ ಭೇದಗಳು. ಭೇದಗಳು ಅಂದರೆ ವಸ್ತುಗಳಲ್ಲ, ನಾನು ನೋಡ್ತಾ ಇರೋ ಭೇದಗಳು. ಆ ಭೇದಗಳನ್ನು ನಾನು ಕಲ್ಪನೆ ಮಾಡಿದ್ದೀನಿ, ಎಲ್ಲ ನಾನೇ ಆಗಿದ್ದರು. ಹೌದಾನೆ? ಯಾರು ಮಾಡಿರೋದು ಅಂದರೆ ಇವಾಗ ನಾನಂತೂ ಮಾಡಿದ್ದಲ್ಲ, ನಾನು ತಿಳ್ಕೊಳ್ತಾ ಇದ್ದೀನಿ. ಅಂದರೆ ಯಾರು? ನಾನು ಅಂದರೆ ಈ ಜೀವನು, ಅವಿದ್ಯಾ ಜೀವನು. ನಾನು ಕಲ್ಪನೆ ಮಾಡಿರೋದಲ್ಲ, ಇರೋದನ್ನು ನಾನು ತಪ್ಪಾಗಿ ತಿಳ್ಕೊತಾ ಇದ್ದೀನಿ. ಕಲ್ಪನೆ ಮಾಡಿದ್ದಾರು ಅಂದರೆ ಕಲ್ಪನೆ ಮಾಡೋನು ಆತ್ಮನೇ. ಆತ್ಮನೇ ಅಂದ್ರೆ ಇಲ್ಲೇನು ಕಲ್ಪನೆ ಅಂದರೆ ಸೃಷ್ಟಿ ಮಾಡೋದು ಅಂತ.
ಅವನೇ ಸೃಷ್ಟಿ ಮಾಡಿದ್ದಾನೆ. ಗೊತ್ತಾಯ್ತಾ? ಇವಾಗ ತನ್ನ ಮಾಯಿಯಿಂದ ಮಾಡಿ ಸೃಷ್ಟಿ ಮಾಡಿ ಹೇಗೆ ಮಾಡಿದ್ದಾನೆ ಅಂದರೆ ಹೇಳ್ತಾರಲ್ಲ, ಓ ಓ ಓ ಹೇಗೆ ಮಾಡಿದ್ದಾನೆ, ಇಲ್ಲಿ ದೃಷ್ಟಾಂತ ಇಲ್ಲ, ಮುಂದಕ್ಕೆ ಹೇಳ್ತಾರೆ. ಇಲ್ಲಿದೆಯಲ್ಲ, ಹಾವು ಮುಂತಾದವುಗಳನ್ನು ಕಲ್ಪಿಸುವಂತೆ. ಗೊತ್ತಾಯ್ತಾ? ಈ ದೃಷ್ಟಾಂತ ನೋಡಿ ಇವಾಗ ಮುಂದಕ್ಕೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಗೌಡಪಾದರು ಮುಂಚೆ ಹಾವು ಹಗ್ಗಕ್ಕೆ ಒಂದು ದೃಷ್ಟಾಂತ ಒಂದು ಹೇಳಿದ್ರು ಒಂಥರ. ಈಗ ಹಾವು ಹಗ್ಗ ದೃಷ್ಟಾಂತವನ್ನೇ ಅವ್ರ ಮೇಲೆ ತಿರುಗಿಸ್ತಾರೆ, ಬೌದ್ಧರ ಮೇಲೆ. ನೋಡಿ ಹೇಗೆ ಅಂತ ಹೇಳ್ತೀನಿ. ಹಾವು ಹಗ್ಗ ಮುಂಚೆ ಹೇಗೆ ಹೇಳಿದ್ರು, ನೋಡಪ್ಪ, ಹಾವು ಅನ್ನೋದು ನಿನಗಿಂತ ಹಗ್ಗಕ್ಕಿಂತ ಬೇರೆಯಾಗಿ ಕಾಣಿಸ್ತಾ ಇದೆ, ಅದನ್ನು ನಾನು ಹಾವು ಅಂತ ತಿಳ್ಕೊಂಡಿದ್ದೀನಿ. ಹೌದಾನೆ? ಇವಾಗ ಕೊನೆಯಲ್ಲಿ ಏನು ತಿಳ್ಕೊಂಡೆ, ಹಾವಿನಂತೆ ಕಾಣಿಸೋದು ಇವಾಗಲೂ ಬಿಟ್ಟಿಲ್ಲ, ಹಾವಿನಂತೆ ಕಾಣಿಸುತ್ತೆ. ಆತ್ಮ ಅನ್ನೋದು ತುರಿ ಆತ್ಮ ಅನ್ನೋದು ಹಾಗಿದೆ, ಏನೂ ಇಲ್ಲ ಅಲ್ಲಿ ಅನ್ನೋ ಥರ. ಇಲ್ಲಿ ಏನೇನೋ ಕಾಣಿಸ್ತಾ ಇದೆಯಲ್ಲ ಭೇದಗಳು. ಆದ್ದರಿಂದ ಅದೇ ಇದು ಅಂತಂದ್ರೆ ಅರ್ಥವೇನು ಅಂದರೆ, ಹಾಗೆ ಕಾಣಿಸುತ್ತೆ. ಸಾಧಾರಣ ಇಷ್ಟು ಹೇಳಿದ್ಮೇಲೂ ಹೇಗ್ರಿ ಅದೇ ಇದು ಹಾಗೆ ಕಾಣಿಸುತ್ತೆ ಅಂದ್ರೆ ಅರ್ಥವೇನ್ರಿ? ದೊಡ್ಡ ಪ್ರಶ್ನೆ ಇದು. ಪ್ರಶ್ನೆ ಇಲ್ಲಿರೋದು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇವಾಗ ನೋಡ್ರಿ, ಹಾವು ಹಗ್ಗದಂತೆ ಕಾಣಿಸುತ್ತೆ ಅಂದರೆ ಹಾವಿಗೂ ಹಗ್ಗಕ್ಕೂ ಸಾದೃಶ್ಯ ಇದೆ, ಅದಲ್ಲಪ್ಪ? ಸಾದೃಶ್ಯ ಇರೋದ್ರಿಂದ ಅಲ್ಲಿ ಬೆಳಕು ಚೆನ್ನಾಗಿಲ್ಲ ಅಂದರೆ ನಾನು ತಪ್ಪು ತಿಳ್ಕೊಳ್ಳೋಕೆ ಸ್ಕೋಪ್ ಇದೆ. ಹಾಗೆಯೇ ಶುಕ್ತಿಯಲ್ಲೂ ಬೆಳ್ಳಿಯಲ್ಲೂ ಸಾದೃಶ್ಯ ಇದೆ, ಅದನ್ನು ನಾನು ತಪ್ಪು ತಿಳ್ಕೊಳ್ಳೋಕೆ ಸ್ಕೋಪ್ ಇದೆ. ಇಲ್ಲಿ ನಾನಿದ್ದೀನಲ್ಲ, ನಾನು ತುರಿ ಆತ್ಮ, ಬೇಡಪ್ಪ ತುರಿಯ ಬೇಡ, ಸುಷುಪ್ತ ಆತ್ಮ ಅಂತ ಇಟ್ಕೊಳ್ಳಿ. ಸುಷುಪ್ತಾತ್ಮ ತುರಿ ಅಂತಾನೆ ಇಟ್ಕೊಳ್ಳಿ. ಈ ಸುಷುಪ್ತಾತ್ಮ ಅಲ್ಲಿರೋದು ಅಂತ ನೀವು ಹೇಳಿದ್ರೆ, ನೀನು ಕಲ್ಪನೆ ಮಾಡ್ಕೊಂಡು ತಪ್ಪಾಗಿ ಅದು ನೀನೇ ಅಂತ ಹೇಳಿದ್ರೆ ಸಾದೃಶ್ಯ ಇಲ್ವಲ್ಲ, ಯಾಕೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ? ಅರ್ಥ ಆಯ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಕಲ್ಪನೆ ಅಂದರೆ ನಾನು ಕಲ್ಪನೆ ಮಾಡ್ಕೊಳ್ಳೋದು ಅಂತ ಅಲ್ಲ. ಕಲ್ಪನೆ ಮಾಡೋದಂದ್ರೆ ಏನು? ಅವನೇ ತುರಿಯಾತ್ಮನೇ ಈ ರೀತಿ ತೋರ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಈ ಅರ್ಥದಲ್ಲಿ ಹೇಳ್ತಾ ಇದೆ. ಇದು ನೋಡಿ, ಇದಕ್ಕೆ ಪುಷ್ಟಿಯಾಗಿ ಹೇಗೆ ಬರುತ್ತೆ ಏನಂದರೆ, ಓ ಹಿರಣ್ಯ ಗರ್ಭನು ಅವನೇನಪ್ಪ ಆಕಾರಗಳೆಲ್ಲ ನಿಲ್ಲಿಸೋನು. ಹಿರಣ್ಯ ಗರ್ಭನು ಅವನೇನು ಮಾಡ್ತಾನೆ ಅಂದರೆ, ಮುಂಚೆ ಬುದ್ಧಿಯಲ್ಲಿ ಆಕಾರಗಳನ್ನು ಯೋಚಿಸ್ಕೋತಾನೆ. ಛಾಂದೋಗ್ಯದಲ್ಲಿ ಪೂರ್ಣ ವರ್ಣನೆ ಇದೆ. ಯಾವ ರೀತಿ ಕುಂಬಾರ ಯೋಚನೆ ಮಾಡ್ತಾನೋ ಹಾಗೆ ಸಂಕಲ್ಪಗಳನ್ನ ಇಟ್ಕೋತಾನೆ. ಅಂದರೆ ಬುದ್ಧಿ ಪರಿಕಲ್ಪಿತ, ಬುದ್ಧಿ ಪರಿಕಲ್ಪಿತವಾಗಿರತಕ್ಕಂಥದ್ದನ್ನು ತೆಗೆದು ಅಲ್ಲಿ ಆಕಾರ ಕೀಳಿಸ್ತಾನೆ. ಅವ್ಯಕ್ತವನ್ನು ಇಟ್ಕೊಂಡು, ಮಾಯನ್ನು ಇಟ್ಕೊಂಡು ಆಕಾರ ಕೀಳಿಸ್ತಾನೆ. ಅಂದ್ರೇನು? ಬರೀ ನಿಮಿತ್ತಕಾರ ಹಿರಣ್ಯಗರ್ಭ ಕುಂಬಾರನಂತೆ. ಅವನು ಮುಂಚೆ ಆಕಾರವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಆಮೇಲೆ ಅದನ್ನು ಎದುರುಗಡೆ ಇಡ್ತಾ ಇದ್ದಾನೆ, ಮಣ್ಣು ಹಾಕಿ ಅನ್ನೋ ಥರ. ಗೊತ್ತಾಯ್ತಾ? ಆದ್ದರಿಂದ ಆಕಾರಗಳು ಅನ್ನೋದು ಏನಿದೆಯೋ ಅದನ್ನು ನೀವು ಸ್ವತಂತ್ರವಾಗಿ ನೋಡಿದ್ರೆ ಅವಾಗೇನು ಗೊತ್ತೇನೋ, ಅದು ಬುದ್ಧಿ ಪರಿಕಲ್ಪನೆಯೇ. ಯಾಕೆಂದ್ರೆ ಇಲ್ಲಿದೆ ಆಕಾರ, ಆಕಾರ ಇಲ್ಲಿದೆ, ಬುದ್ಧಿ ಪರಿಕಲ್ಪನೆ ಆಯಿತು. ಮತ್ತು ನಾವು ಜೀವರುಗಳು ತಿಳ್ಕೊಳ್ಳೋದು ಆಕಾರಗಳನ್ನೇ ತಿಳ್ಕೊಳ್ಳೋದು, ವಸ್ತು ಸಮೇತ ನಾವೇನು ತಿಳ್ಕೊಳ್ಳಲ್ಲ. ಹೌದಾನೆ? ಅಂದರೆ ಇವಾಗ ನಾವು ತಿಳ್ಕೊಳ್ಳೋದು ಬುದ್ಧಿ ಪರಿಕಲ್ಪನೆಯೇ. ಅಲ್ಲಿಗೇನೇ ಆಯಿತು? ನೀವು ಬರೀ ಆಕಾರಗಳನ್ನೇ ತಿಳ್ಕೊಂಡ್ರೆ ಸೃಷ್ಟಿ ಆಗೋದಕ್ಕೆ ಮುಂಚೆ ಹಿರಣ್ಯ ಗರ್ಭನಲ್ಲಿ ಬಂದಿದ್ದು ಬುದ್ಧಿ ಪರಿಕಲ್ಪನೆಯೇ. ಸೃಷ್ಟಿ ಆದಮೇಲೆ ನಾವೆಲ್ಲ ತಿಳ್ಕೊಳ್ತಾ ಇರೋದು ಬುದ್ಧಿ ಪರಿಕಲ್ಪನೆ. ಅಪ್ಪ ನಾನು ಹೇಳಿ ಸ್ಪಷ್ಟ ಆಯ್ತಾ? ಜಟಿಲ ಆಯ್ತಾ? ನೋಡಿಪ್ಪ ಇನ್ನೊಂದ್ಸಲ. ಕುಂಬಾರ ಆಕಾರವನ್ನು ಕಲ್ಪನೆ ಮಾಡಿದ ಅಂತಾನೆ, ಅವ್ನು ಮಾಡಿರೋದು ಕಲ್ಪನೆ. ಕಲ್ಪನೆಗೆ ಆಧಾರ ಇಲ್ಲದೆ ಇಲ್ಲ. ಅವನ ಕಲ್ಪನೆ ಹೇಗೆ ಬಂತು? ಅವನು ಹಿಂದಿನ ಜನ್ಮಗಳಲ್ಲಿ ನೋಡಿದ್ದಾನೆ ಆಕಾರಗಳು, ಅದನ್ನು ಸ್ಮರಿಸಬಲ್ಲ.
ಕುಂಬಾರನಂತೆ. ಅದನ್ನು ಬರೀ ಬುದ್ಧಿ ಕಲ್ಪನೆ ಹೌದಾನೆ. ಇವಾಗ ನಾವು ನೋಡೋದೇನು ಆಕಾರಗಳು, ಅದು ಬರೀ ಬುದ್ಧಿ ಪರಿಕಲ್ಪನೆ. ಇದನ್ನು ಪ್ರತ್ಯಯ ಅಂತಾರೆ. ಬರೀ ಪ್ರತ್ಯಯಗಳಷ್ಟೇ ಇದು, ಗೊತ್ತಾಯ್ತಾ? ನಾನು ವಸ್ತುವನ್ನು ಬಿಟ್ಬಿಟ್ಟೆ ಅವನು ಯೋಚನೆ ಮಾಡ್ತಾನೆ, ವಸ್ತುವನ್ನು ಬಿಟ್ಬಿಟ್ಟೆ ನಾವು ತಿಳ್ಕೊಳ್ತಾ ಇದ್ದೀವಿ, ಗೊತ್ತಾಯ್ತಾ ಇಲ್ಲ? ಆದ್ದರಿಂದ ಆಕಾರಗಳನ್ನೇ ತಿಳ್ಕೊಂಡ್ರೆ ಅದು ಬರೀ ಕಲ್ಪನೆನೇ. ಅದಕ್ಕೋಸ್ಕರನೇ ಆದರೆ ಕಾರಣ ಇಟ್ಟ ಮೇಲೆ ಕಲ್ಪನೆ ಅಲ್ಲ, ವಸ್ತು ಇದೆ. ಇವಾಗ ಜ್ಞಾಪಕ ಮಾಡ್ಕೊಳ್ಳಿ, ಛಾಂದೋಗ್ಯದಲ್ಲಿರೋ ವಾಕ್ಯ ನೋಡಿ. ಬಹುಸ್ಯಾಂ ಪ್ರಜಾಯೇಯ, ನಾನು ಬಹುರೂಪಗಳಲ್ಲಿ ನಿಂತ್ಕೊಳ್ತೇನೆ ಅಂತ ಹೇಳ್ತು ಬ್ರಹ್ಮ. ಹೇಗೆ ಅಂದರೆ ಯಥಾ ಮೃತ್ ಘಟಗಳಂತೆ ಅಥವಾ ರಜ್ವಾದಿ ಸರ್ಪಾದ್ಯಾಕರಣ ಬುದ್ಧಿಕಲ್ಪಿತೇನ, ಅಂದರೆ ಯಾವ ರೀತಿ ಹಗ್ಗವನ್ನೇ ಹಾವು ಇತ್ಯಾದಿ ಬೇರೆ ಬೇರೆ ಯೋಚನೆ ಮಾಡ್ತಾರೋ ತಿಳ್ಕೊಳ್ತಾರೋ ಹಾಗೆ ಬುದ್ಧಿ ಪರಿಕಲ್ಪಿತೇನ. ಇದನ್ನು ಯಾರು ಹೇಳ್ತಾ ಇರೋದು? ಬುದ್ಧಿ ಪರಿಕಲ್ಪಿತೇನ ಅಂದರೆ ಬ್ರಹ್ಮ ಹೇಳ್ತಾ ಇರೋ ಮಾತು, ಹಿರಣ್ಯಗರ್ಭನ ಮುಖಾಂತರ ಬ್ರಹ್ಮ ಹೇಳ್ತಾ ಇರೋ ಮಾತು. ಬಹುಶ್ಯಾಂ ಪ್ರಜಾಯ, ನಾನು ಬಹುವಾಗ್ತೀನಿ ಅಂತ ಬ್ರಹ್ಮ ಹೇಳ್ತಾ ಇರೋ ಮಾತು. ಜ್ಞಾಪಕ ಬರ್ತಾ ಇದ್ದಾರೆ, ಇಟ್ಕೊಂಡಿದ್ದಾರೆ ಮನಸ್ಸಿನದ್ದ, ಸ್ಪಷ್ಟವಾಗಿ ಇಟ್ಕೊಳ್ಳಿ. ಆಗ ಬುದ್ಧಿ ಪರಿಕಲ್ಪಿತೇನ ಅಂತ ಅಲ್ಲಿ ಹೇಳಿದಾಗ ನಾವು ಮಾಡ್ಕೊಂಡಿದ್ದೀವಲ್ಲ ಬುದ್ಧಿ ಪರಿಕಲ್ಪನೆ, ಏನು ಬರೀ ಆಕಾರವನ್ನು ತಿಳ್ಕೊಳ್ತಾ ಇದ್ದೀವಿ. ನಾವು ತಿಳ್ಕೊಂಡಿರೋದು ಮಿಥ್ಯ. ಆದ್ದರಿಂದ ರಜ್ವಾದ್ಯಾಕಾರ ಸಹ ಬುದ್ಧಿ ಪರಿಕಲ್ಪಿತ ಅಂತ ಹೇಳಿದ್ರೆ ಅಲ್ಲಿ ಮಿಥ್ಯ ಅಂತ ಹೇಳಿದಾಗಾಯಿತು ಅಂತ ಹೇಳಿದ್ರೆ ಬ್ರಹ್ಮಕ್ಕೇನೆ ಮಿಥ್ಯಾಜ್ಞಾನ ಹೇಳಿದಾಗಾಯ್ತು ಅಲ್ಲ? ಫಾಲೋ ಮಾಡ್ತೇನ್ರಿ? ಬ್ರಹ್ಮ ಹೇಳ್ತಾ ಇದೆ ಬಹುಶ್ಯಾಂ ಪ್ರಜಾಯ. ಹೇಗೆ? ಯಥಾ ರಜ್ವಾ ಸರ್ಪಾದ್ಯರನ್ನು ಬುದ್ಧಿ ಪರಿಕಲ್ಪಿತೇನ, ಬ್ರಹ್ಮದ ಮಾತು. ಆದ್ದರಿಂದ ಬುದ್ಧಿ ಪರಿಕಲ್ಪಿತೇನ ಅಂದರೆ ಮಿಥ್ಯಾ ಅಂತ ಅರ್ಥ ಮಾಡಿದ್ರೆ ತುಂಬ ತಪ್ಪಾಗುತ್ತೆ. ಅಂದರೆ ಬುದ್ಧಿ ಪರಿಕಲ್ಪಿತೇನ ಅಂದರೆ ಏನಲ್ಲಿ ಅಂದರೆ ಆ ಆಕಾರ ಯಾವುದು ಮುಂದೆ ಆಗಬೇಕಾಗಿದೆಯೋ ಅದನ್ನು ಕಲ್ಪನೆ ಮಾಡ್ದ ಅಂತ ಅರ್ಥ. ಆಮೇಲೆ ಇದು ಮೃದಾದಿ ಘಟಾದ್ಯಾಕಾರಿಣ ಅಂದರೆ ಮೃತ್ ಅನ್ನೋದು ಅಮ್ಮ ಮಣ್ಣು ಇಟ್ಟ ಅದರೊಳಗೆ ಅಷ್ಟೇ. ಅದಕ್ಕೆ ಉಪಾದಾನ ಕಾರಣಕ್ಕೂ ಕೊಟ್ಟಿದ್ದಾರೆ, ನಿಮಿತ್ತ ಕಾರಣಕ್ಕೂ ಕೊಟ್ಟಿದ್ದಾರೆ. ಕಾರ್ಯಕಾರಣ ಅನನ್ಯತ್ವ ಅನ್ನೋದರಲ್ಲಿ ಉಪಾದಾನ ಕಾರಣಕ್ಕೆ ಮಣ್ಣು ಮಡಿಕೆ ದೃಷ್ಟಾಂತ ಆಯಿತು. ಇವಾಗ ನಿಮಿತ್ತ ಕಾರಣಕ್ಕೂ ಅನನ್ಯತ್ವ ಹೇಳಬೇಕು. ಬಹಳ ಚೆನ್ನ ಫಸ್ಟ್ ಕ್ಲಾಸ್ ಆಗಿದೆ. ಅದಕ್ಕೆ ಇನ್ನೇನು ಬರ್ತಾ ಇದ್ದೆ, ನೀವು ಪ್ರಶ್ನೆ ಕೇಳಿದ್ರಿ. ಇವಾಗ ನೀವೇನು ಹೇಳಿದ್ರಿ ಅಂದರೆ ನೋಡಿಪ್ಪ, ಉಪಾದಾನ ಕಾರಣದ ಮುಖಾಂತರ ಹೇಳಿದ್ರೆ ಘಟ ಮೃತಿಗಿಂತ ಬೇರೆ ಅಲ್ಲ, ಗೊತ್ತು ನಮಗೆ. ಘಟ ಮೃತಿಗಿಂತ ಬೇರೆ ಅಲ್ಲ, ಸ್ಪಷ್ಟವಾಯ್ತಲ್ಲ? ಆದ್ದರಿಂದ ಮೃತ್ಯ ಘಟದ ಆಕಾರದಲ್ಲಿ ನಿಂತ್ಕೊಂಡಿದೆ ಅನ್ನೋ ಸ್ಪಷ್ಟ. ಆದ್ದರಿಂದ ಘಟಕ್ಕೂ ಮೃತ್ಯುಗೂ ಅನನ್ಯತ್ವ ಇರೋ ಹಾಗೆ ಬ್ರಹ್ಮಕ್ಕೂ ಇದಕ್ಕೂ ಇದೆ ಉಪಾದಾನ ಕಾರಣದ ಮುಖಾಂತರ. ನಿಮಿತ್ತ ಕಾರಣದಲ್ಲೂ ಅವನ್ನೆಂತ ಬರಬೇಕಲ್ಲ, ಹಾಗಿದ್ದೀರ ಬ್ರಹ್ಮ ತಾನೇ, ಹೇಗೆ ಬರುತ್ತೆ? ಕುಮಾರ ಮಡಿಕೆ ನೋಡಿ, ಸರಿಯಾಗಿ ತಿಳ್ಕೊಳ್ಳಿ. ಇವಾಗ ಬಹಳ ಬಹಳ ಚೆನ್ನಾಗಿದೆ. ಶಂಕರ್ ಎಲ್ಲದಕ್ಕೂ ದಾರಿ ಮಾಡಿಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಅವ್ರು ಹೇಳಿರೋದು. ಇವಾಗ ಘಟ ದೃಷ್ಟಾಂತನೇ ತಗೊಳ್ಳಿ. ಮುಂಚೆ ಘಟದ ಆಕಾರ ಬಂತು ಅವನಿಗೆ. ಘಟದ ಆಕಾರ ಬಂತು ಅಂದರೆ ಅವನು ಇಲ್ಲದೇ ಇರೋ ನೋಡದೇ ಇರೋ ಘಟನ ಕಲ್ಪನೆ ಮಾಡ್ಕೊಂಡಿದ್ದಾನೆ ಅಂತಲ್ಲ. ಇದ್ದ ಘಟವನ್ನೇ, ಅವ್ರು ಕೇಳಿದ ಘಟವನ್ನೇ, ಅವ್ರು ತೋರಿಸಿದ ದೃಷ್ಟಾಂತವನ್ನೇ ಇಟ್ಕೊಂಡಿದ್ದಾನೆ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲೊಂದು ಘಟ ಇದೆ ಅಥವಾ ಘಟದ ಆಕಾರ ಇದೆ. ಎದುರುಗಡೆ ಮಣ್ಣಿಂದ ಕೂಡ್ಕೊಂಡಿರೋ ಘಟದ ಆಕಾರ ಇದೆ. ಗೊತ್ತಾಯ್ತಾ? ಅಲ್ಲಿಗೇನಾಯ್ತು ನೋಡಿ ಅಂದರೆ, ಈ ಆಕಾರ ತಲೆ ಒಳಗಿರೋದು ಅಲ್ಲಿರೋ ಆಕಾರಕ್ಕಿಂತ ಬೇರೆಯಲ್ಲ, ಆದರೆ ಅಲ್ಲಿರೋ ವಸ್ತು ಇದಕ್ಕಿಂತ ಬೇರೆ. ನೋಡಿ ಇನ್ನೊಂದ್ಸಲ ಎಚ್ಚರಿಕೆಯಿಂದ ನೋಡಿ.
ಇಲ್ಲಿರೋ ಆಕಾರ ಏನಪ್ಪ? ಅದೇ ಅದರದ್ದು ಆಕಾರ ಮಟ್ಟಿಗೆಲ್ಲಿದೆ. ಬುದ್ಧಿ ಪರಿಕಲ್ಪಿತ ಅಂದರೆ ಅದು, ಅವಿದ್ಯಾಕಲ್ಪಿತ ಅಂದರೆ ಬೇರೆ. ಬುದ್ಧಿ ಕಲ್ಪಿತ ಅಂದರೆ ಡೆಲಿಬರೇಟಾಗಿ ತಿಳಿದು ಕಲ್ಪನೆ ಮಾಡಿರೋದು, ಗೊತ್ತಾಯ್ತಾ? ಅಲ್ಲಿರೋದನ್ನೇ ನಾನು ಯೋಚನೆ ಮಾಡಿರೋದು. ಆದ್ದರಿಂದ ಇಲ್ಲಿರೋದು ಅದಕ್ಕಿಂತ ಬೇರೆ ಅಲ್ಲ, ಆದರೆ ಅದು ಇದಕ್ಕಿಂತ ಬೇರೆ. ಹೇಗೆ ಅಂದರೆ ಇಲ್ಲಿ ಉಪಾದಾನವಿಲ್ಲ, ಬರೀ ಕಲ್ಪನೆ ಇದೆ. ಅಲ್ಲಿ ಉಪಾದಾನವಿದೆ, ಅದರಿಂದ ಕಲ್ಪನೆ ಇಲ್ಲ, ವಸ್ತು ಅದು. ಅಲ್ಲಿಗೇನಾಯಿತು? ಇಲ್ಲಿರೋ ಘಟ ಅಲ್ಲಿರೋ ಘಟಕ್ಕಿಂತ ಬೇರೆ ಅಲ್ಲ, ಅಲ್ಲಿರೋ ಘಟಕ್ಕಿಂತ ಮಣ್ಣು ಬೇರೆ ಅಲ್ಲ. ಆದ್ದರಿಂದ ಇದು ಅದಕ್ಕಿಂತ ಬೇರೆ ಅಲ್ಲ, ಆದರೆ ಮಣ್ಣು ಇದಕ್ಕಿಂತ ಬೇರೆ. ಅದನ್ನು ಅನನ್ಯತೆ ಇಲ್ಲೂ ಬಂತವಲ್ಲ. ಅದಕ್ಕೋಸ್ಕರನೇ ಭಗವತ್ಪಾದರು ಕೊಟ್ಟಿರೋ ದೃಷ್ಟಾಂತ. ಉಪಾದಾನ ಕಾರಣ ಇಟ್ಕೊಂಡು ಕೊಟ್ಟಿದ್ದಾರೆ, ನಿಮಿತ್ತ ಕಾರಣ ಇಟ್ಕೊಂಡು ಕೊಟ್ಟಿದ್ದಾರೆ. ನೀವು ಹೇಗೆ ನೋಡಿದ್ರು ಅನನ್ಯತ್ವನೆಯ, ಗೊತ್ತಾಯ್ತಲ್ವ? ಎಲ್ಲಿ ತಪ್ಪಾಗಿ ಬರುತ್ತೆ ಅಂದರೆ ನನಗಿಂತ ಬೇರೆ ತಿಳ್ಕೊಂಡ್ರೆ ಹೋಯ್ತು. ಇದಾದ್ರೆ ಎಲ್ಲೂ ದೋಷ ಬರಲ್ಲ. ಬರೋದು ಸ್ಪಷ್ಟ ಮಾಡಿದ್ದಾರೆ ಚಾಂದೋಗ್ಯದಲ್ಲಿ. ಅವನು ಇದೆಲ್ಲ ಮಾನಸ ಪ್ರತಿಗಳೇ ಇಲ್ವೇ? ಮಾನಸ ಪ್ರತಿಗಳೇ ಇರೋದನ್ನು ಕಲ್ಪನೆ ಮಾಡ್ಕೊಂಡು ಅವನು ಆಮೇಲೆ ಆಕಾರ ಕೊಟ್ಟಿದ್ದಾನೆ. ಹಾಗೆ ನೋಡ್ಕೊಂಡ್ರೆ ಇನ್ನೂ ಮುಂದಕ್ಕೆ ಹೋಗುತ್ತದು ಸೃಷ್ಟಿನಲ್ಲಿ. ನೋಡಿ ಬರ್ತೀನಿ. ಏನಪ್ಪ? ಬುದ್ಧಿಯ ಲಿಮಿಟೇಷನ್ ವಸ್ತುವನ್ನು ತಿಳ್ಕೊಳ್ಳೋದೇ ಆಗುತ್ತೆ ಅಂತ ಹೇಳ್ಬೋದು. ಬುದ್ಧಿಯ ಲಿಮಿಟೇಷನ್ ಇತಿಮಿತಿ ವಸ್ತುವನ್ನು ಬಿಟ್ಟೆ ಗ್ರಹಿಸುತ್ತಾ ಅಂತ ಅವಿದ್ಯೆ. ಯಾಕೆಂದ್ರೆ ವಸ್ತುವನ್ನು ಬುದ್ಧಿನಲ್ಲಿ ತಗೊಳಕ್ ಆಗೋದೇ ಇಲ್ಲ. ಇಲ್ಲೂ ಮಣ್ಣೆ ಇದ್ರೆ ತಗೋಬಹುದು ಅಷ್ಟೇ. ಏನಪ್ಪ? ಕುಂಬಾರಂಗೆ ಪರಿಕಲ್ಪನೆ ಬುದ್ಧಿನಲ್ಲಿದೆ, ಆದ್ರೆ ಅವನು ಪೂರ್ವಜನ್ಮದಲ್ಲೂ ಕುಂಬಾರನೇ ಆಗಿದ್ದ ಅಲ್ಲ, ಭಾಗಲ್ಲ. ಅಲ್ಲ, ಹೇಳ್ತೀನಿ ಕೇಳಿ. ಹಿರಣ್ಯ ಗರ್ಭನ ವಿಷಯದಲ್ಲಿ ಏನಂದ್ರೆ ಅವನು ಟ್ರೈನಿಂಗ್ ತಗೋಬೋದಲ್ಲ ಕುಂಬಾರ, ಪೂರ್ವಜನ್ಮದಲ್ಲೇ ಇರಬೇಕು ಅಂತಲ್ಲ. ಹಿರಣ್ಯ ಗರ್ಭದ ವಿಷಯದಲ್ಲಿ ಏನಂದ್ರೆ ಅವನೇ ಮೊದಲು ಹುಟ್ಟೋನು, ಹೌದಾನೆ? ಯಥಾಪೂರ್ವಮ ಕಲ್ಪಯತ ಸೂರ್ಯ ಚಂದ್ರಬಸು ದಾದ ಯಥಾಪೂರ್ವಮ ಕಲ್ಪಯತ್. ಹಿಂದೆ ಇದ್ದ ಹಾಗೆ ಮಾಡ್ದ. ಹಿಂದೆ ಇದ್ದ ಹಾಗೆ ಮಾಡ್ಬೇಕಾದ್ರೆ ಹಿಂದೆ ಇದ್ದನ್ನು ನೋಡಿರ್ಬೇಕಲ್ಲ ಅವನು. ಅದಕ್ಕೋಸ್ಕರ ಭಾಷಿಕರು ಸ್ಪಷ್ಟವಾಗಿ ಬರೀತಾರೆ, ಓ ಹಿಂದಿನ ಜನ್ಮಗಳಲ್ಲಿ ಇದ್ದಂತಹದನ್ನ ಅನುಭವದ ಆಧಾರವಾಗಿ ಇಟ್ಕೊಂಡು ಅಂತ ಬರ್ತಿದ್ದಾರೆ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಬುದ್ಧಿ ಪರಿಕಲ್ಪನೆ ಅಂದರೆ ಅವಿದ್ಯಾಕಲ್ಪಿತ ಅಂತ ತಿಳ್ಕೋಬಾರ್ದು. ಗೊತ್ತಾಯ್ತಾ? ಹಾಂ, ಮಾಯ ಅನ್ನಕ್ಕೆ ನಾವು ಅರ್ಥ ಮಾಡೋದ್ರ ಮೊದಲು ಶಂಕರ ಹೇಳಿದ್ದಾರೆ, ಪ್ರಜ್ಞೆ ಅಂತಲೂ ಅರ್ಥ ಮಾಡಿದ್ದಾರೆ. ಅಂದ್ರೆ ಇವೆಲ್ಲವೂ ಬ್ರಹ್ಮದ ಪ್ರಜ್ಞೆ. ಬ್ರಹ್ಮ ಸ್ವರೂಪ. ಹೌದು 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 ಅಲ್ಲಿ ಇಂದ್ರೋ ಹೌದು ಹೌದು ಪ್ರಜ್ಞೆಗಳಿಂದ. ಹೌದು ಬ್ರಹ್ಮದ ಹೌದು. ಅಂದರೆ ಅಲ್ಲಿ ಮಾಯಾಭಿಹಿ ಅಂತ ಹೇಳಿರೋದ್ರಿಂದ ಅವಿದ್ಯಾ ಸಂಯುಕ್ತವಾದ ಪ್ರಜ್ಞೆ. ಅಲ್ಲಿ ಮಾಯಾಭಿ ಹಿಂದೆ ಯಾಕೆ ಒಂದೇ ಮಾಯೆಗೆ ಬಹುವಚನ ಹೇಳಿರೋದು ಯಾತಕ್ಕೆ ಅಂದರೆ ಆಕಾರಗಳನ್ನು ಮಾಡುವಾಗ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ತಾನೇ ಮಾಡಿರೋದು. ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡಿರೋದು ನಮಗೆ ಆಕಾರಗಳು ಬಂದಿದ್ದು ಹೇಗೆ? ನಮ್ಮ ಅವಿದ್ಯೆಯಿಂದ ತಾನೆ. ಆ ಮಾಯಾಭಿ ಅಂದರೆ ಅವಿದ್ಯೆಯಿಂದ ಕೊಟ್ಕೊಂಡಿರ್ತಕ್ಕಂಥ ಅದಕ್ಕೆ ಅನುಗುಣವಾಗಿರೋ ಆಕಾರಗಳನ್ನ ಅವನು ತನ್ನ ಮಾಯೆಯಿಂದ ಮಾಡಿರೋದ್ರಿಂದ ಮಾಯಾಭಿಹಿ ಆಗೋಯ್ತು. ಶಕ್ತಿ ಅಂತಲ್ಲ, ಇಂದ್ರನ ಶಕ್ತಿ. ಹೌದು, ಅವನಿಗಿರೋ ಒಂದು ಶಕ್ತಿನೇ. ಬೇರೆ ಬೇರೆ ಋಷಿಗಳ ರೂಪದಲ್ಲಿ ತೋರ್ಕೊಂಡ. ಖಂಡಿತವಾಗ್ಲೂ ಹೌದು, ಇರೋ ಶಕ್ತಿ. ಗೊತ್ತಾಯ್ತಾ? ಇವಾಗ ಇಲ್ಲಿ ಏನಂದರೆ ಅಲ್ಲಿ ಕಲ್ಪನೆ ಮಾಡಿರೋ ಅಂದರೆ ಇವನು ಮಾಡಿರೋದು, ತುರ್ಯಾತ್ಮನೇ ಮಾಡಿರೋದು, ಬ್ರಹ್ಮವೇ ಮಾಡಿರೋದು. ಸೃಷ್ಟಿ ಅಂತ ಇಲ್ಲ ಅರ್ಥ. ಇವಾಗ ಸೃಷ್ಟಿ ಅಂತ ಸ್ಪಷ್ಟವಾಗಿ ಹೇಳಿದೆ, ಕಲ್ಪನೆ ಅಂತ ಯಾಕೆ ಹೇಳಿದ್ರು? ನಾನು ಇಲ್ಲಿವರೆಗೆ ಹೇಳಿದ್ ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಸೃಷ್ಟಿ ಅಂತ ಹೇಳಿದೆ, ಯಾಕೆ ಕಲ್ಪನೆ ಅಂತ ಹೇಳಿದ್ರು ಅಂದರೆ ನೋಡಿ, ಎಚ್ಚರಿಕೆ ಅಂತ ಗಮನಿಸಿ. ಇದು ಬಹಳ ಬಹಳ ಮುಖ್ಯವಾದ ಸ್ಟೇಜ್. ಇದು ಸೃಷ್ಟಿ ಅಂದರೆ ನಮಗೆ ತಕ್ಷಣ ಏನು ಕಲ್ಪನೆ ಬರುತ್ತೆ? ಏನೋ ಒಂದು ವ್ಯವಹಾರ ಕಲ್ಪನೆ ಬರುತ್ತೆ. ಏನೋ ತಗೊಳ್ಳೋದು, ಕುಟ್ಟೋದು, ಮಾಡೋದು ಎಲ್ಲ ಬರುತ್ತೆ ವ್ಯವಹಾರ. ಬ್ರಹ್ಮದಲ್ಲಿ ವ್ಯವಹಾರ ಇರೋಕ್ಕೆ ಸಾಧ್ಯವೇ ಇಲ್ವಾ? ಸಾಧ್ಯವೇ ಇಲ್ಲ. ನೀವು ಆ ಬ್ರಹ್ಮವನ್ನು ಉಪಾದಾನ ಅಂತಲೂ ಹೇಳಿದ್ರಿ, ನಿಮಿತ್ತ ಅಂತಲೂ ಹೇಳಿದ್ರಿ. ಉಪಾದಾನ ದೃಷ್ಟಿಯಿಂದ ವ್ಯವಹಾರ ಇಲ್ಲ.
ಮಣ್ಣಿನಲ್ಲೇನು ವ್ಯವಹಾರ ಇಲ್ಲ. ಮಣ್ಣು ಮಡಿಕೆ ಆಗೋಕ್ಕೆ ಮುಂಚೆ ಹೇಗಿತ್ತು ಆಮೇಲೂ ಹಾಗೆ ಇದೆ, ಅದರಲ್ಲೇನು ವ್ಯವಹಾರ ಇಲ್ಲ. ಆದರೆ ನಿಮಿತ್ತದಲ್ಲಿ ಹಾಗಿಲ್ಲ. ಮುಂಚೆ ಆ ಕಲ್ಪನೆ ಇರಲಿಲ್ಲ, ಆ ಕಲ್ಪನೆ ಬಂತು, ಆಮೇಲೆ ಅದನ್ನೆಲ್ಲ ಸೇರಿಸ್ದ ಮಾಡ್ದ, ಎಲ್ಲ ವ್ಯವಹಾರ ಬಂದ್ಬಿಡ್ತು. ಬ್ರಹ್ಮದಲ್ಲಿ ವ್ಯವಹಾರ ಸಾಧ್ಯವಿಲ್ವಲ್ಲ. ಹಾಗಿರೋದ್ರಿಂದ ಉಪಾದಾನ ನಿಮಿತ್ತ ಅಂತ ಎರಡೂ ಹೇಳಿಬಿಟ್ರೆ ಒಂದೇ ಬ್ರಹ್ಮದಲ್ಲಿ ಉಪಾದಾನದ ಮುಖಾಂತರ ವ್ಯವಹಾರ ರಹಿತ, ನಿಮಿತ್ತದ ಮುಖಾಂತರ ವ್ಯವಹಾರ ಸಹಿತ, ಪರಸ್ಪರ ವಿರುದ್ಧ ಆಗೋಯ್ತಲ್ಲ. ಪ್ರಶ್ನೆ ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಏನಪ್ಪ, ಉಪಾದಾನ ಅಂದರೆ ವ್ಯವಹಾರ ಇಲ್ಲ ನಮಗೆ ಗೊತ್ತು, ನಿಮಿತ್ತ ಅಂದರೆ ವ್ಯವಹಾರ ಇದೆ ಗೊತ್ತು. ಎರಡೂ ಒಂದೇ ಅಂತ ಹೇಳಿದ್ರೆ ಎರಡು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಲಕ್ಷಣಗಳನ್ನ ಹೇಳ್ತಾ ಇದ್ದೀರಲ್ಲ ಒಂದೇ ಬ್ರಹ್ಮದಲ್ಲಿ, ಸರಿ ಹೋಗಲ್ವಲ್ಲ? ಗೊತ್ತಾಯ್ತಾ? ನೋಡಿ, ಇಲ್ಲಿ ಭಗವತ್ಪಾದರು ಬಹಳ ಚರ್ಚೆ ಮಾಡಿದ್ದಾರೆ, ಬಹಳ ಮಾಡಿದ್ದಾರೆ. ನೋಡಿ, ಉಪಾದಾನ ನಿಮಿತ್ತ ಏನೇನು ಎಲ್ಲ ಹೇಳಿ ತೊಗೊಂಡು ಬಂದಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಅಂತೇನಪ್ಪ, ಉಪಾದಾನ ನಿಮಿತ್ತ ಎಲ್ಲ ಹೇಳಿ ಸ್ಥಾಪನೆ ಮಾಡಿದ್ದಾದಮೇಲೆ ಕೊನೆಯಲ್ಲಿ ಸ್ಟೆಪ್ಸ್ ಇವಾಗ ಸದ್ಯ ಜ್ಞಾಪಕ ಇಟ್ಕೊಬೇಡಿ, ಕೊನೆಯಲ್ಲಿ ಬಂದ ಜ್ಞಾನ ಏನು ಹೇಳಿ? ಕೊನೆಯಲ್ಲಿ ಬಂದ ಜ್ಞಾನ ಅಂದರೆ ಇದೊಂದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅಷ್ಟೇ ತಾನೇ ಗೊತ್ತಾಗಿದ್ದು. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ನಾನು ಎಲ್ಲ ಶಾಸ್ತ್ರ ತಿಳ್ಕೊಂಡ್ಮೇಲೆ ಅಂತಿಮವಾಗಿ ಬಂದಿರೋ ಜ್ಞಾನ ಏನು? ಇದೆಲ್ಲ ಬ್ರಹ್ಮೆ ಅಂತ ತಾನೆ, ಅದೊಂದೇ ತಾನೇ ಬಂದಿರೋದು. ಇವಾಗ ಬ್ರಹ್ಮ ಇದೆಲ್ಲವೂ ಬ್ರಹ್ಮೆ ಅಂತ ತಿಳಿಸ್ಬೇಕಾದ್ರೆ ನನ್ನಂಥವನಿಗೆ, ನಾನ್ಯಾರೋ ವ್ಯವಹಾರವನ್ನು ನೋಡಿರೋನು, ವ್ಯವಹಾರವಿಲ್ಲದೆ ಏನೂ ಆಗಲ್ಲ ಅಂತ ತಿಳ್ಕೊಂಡಿರೋನು. ಗೊತ್ತಾಯ್ತಾ? ಅದು ನಾನು ತಿಳಿಸ್ಬೇಕಾಗಿದ್ದರೆ ನನ್ನ ಅನುಭವವನ್ನು ಇಟ್ಕೊಂಡೇ ತಿಳಿಸ್ಬೇಕು. ಗೊತ್ತಾಯ್ತಾ? ನಾನು ಬರೀ ಉಪಾದಾನವನ್ನು ಹೇಳಿದ್ರೆ ಅವ್ರು ಹೇಳಿದ್ರೆ ನನಗೆ ಅರ್ಥವಾಗಲ್ಲ. ಆದ್ದರಿಂದ ನಿಮಿತ್ತತ್ವ ಅನ್ನೋದನ್ನು ಶಾಸ್ತ್ರ ಅಧ್ಯಾರೋಪ ಮಾಡಿದೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಉಪಾದಾನತ್ವನ ಅಧ್ಯಾರೋಪ ಮಾಡಿಲ್ಲ, ನಿಮಿತ್ತತ್ವನ ಅಧ್ಯಾರೋಪ ಮಾಡಿದೆ. ಸ್ಪಷ್ಟವಾಗಿದೆ ಭಾಷ್ಯವಾಕ್ಯಗಳು. ಏನಂದರೆ, ಸೃಷ್ಟಿ, ಅನುಪ್ರವೇಶ, ಅದು ಇದು ಏನೇನು ವ್ಯವಹಾರ ಇದೆಯೋ ಎಲ್ಲ ವ್ಯವಹಾರವು ಬ್ರಹ್ಮದಲ್ಲಿ ಅಧ್ಯಾರೋಪಿತವಾಗಿದೆ. ಯಾವ್ಯಾವ್ದು ಆಗಿರೋದು ನೋಡಿ, ಯಾವ್ಯಾವ್ದು ಅಧ್ಯಾರೋಪಿತ? ವ್ಯವಹಾರ, ಸರ್ವ ವ್ಯವಹಾರ ಸ್ಪಷ್ಟ ಮಾಡ್ತಾರೆ. ಸತ್ಯವಾಗಲೂ ಹೇಳ್ತೀನಿ, ಶಂಕರ್ ಹೇಳಿರೋ ಒಂದೊಂದು ಮಾತನ್ನು ಸುಮ್ಮನೆ ಹಾಗೆ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಲೂ ಸಂಶಯ ಬರೋಲ್ರಿ. ಎಲ್ಲೋ ಖಂಡಿತವಾಗಲೂ ಬರೋಲ್ಲ. ಜಂಪ್ ಮಾಡಬೇಡಿ. ಏನೋ ನಮಗೆ ಆಗಲೇ ಗೊತ್ತಿದೆ ಅಂತ ತಿಳ್ಕೊಂಬಿಟ್ರೆ ಹೋಯ್ತು. ಸುಮ್ಮನೆ ಅವ್ರು ಹೇಳಿದ್ದು ಕೇಳ್ತಾ ಹೋಗಿ. ನಿಮಿತ್ತತ್ವ ಒಂದನ್ನೇ ಅಧ್ಯಾರೋಪ ಮಾಡಿರು. ಗೊತ್ತಾಯ್ತಾ? ಅಧ್ಯಾರೋಪ ಮಾಡಿ ಏಕತ್ವವನ್ನು ತಿಳ್ಕೊಂಡ ಮೇಲೆ ನನಗೆ ಗೊತ್ತಾಗುತ್ತೆ. ನಿಮಿತ್ತತ್ವ ಹೇಳದೇ ಇದ್ರೂ ಆಗುತ್ತೆ. ಏನೀಗ ಯಾಕೆ? ಇವಾಗ ನೋಡಿ, ಇವಾಗ ನಿಮಿತ್ತತ್ವ ಅಂತ ಹೇಳಿದ ಕೂಡಲೇ ನಾ ಏನೋ ಮಾಡಿದೆ ಅಂತ ತಾನೇಪ್ಪ. ನಾ ಏನೋ ಮಾಡಿದೆ ಅಂತ ಹೇಳೋದು ಅವಿದ್ಯೆ ತಾನೆ. ಅಹಂಕಾರ ವಿಮೂಢಾತ್ಮ ಕರ್ತಾಹಿತ ಮನ್ಯತೆ. ಅದರಿಂದ ಮೌಢ್ಯ, ಅವಿದ್ಯೆ ಅದು. ಅದಕ್ಕೋಸ್ಕರ ನಿಮಿತ್ತತ್ವ ಅನ್ನೋ ಸುಳ್ಳು. ಕೆಲಸ ಹೇಗೆ ಆಗ್ತಾ ಇದೆ? ಪ್ರಕೃತಿ ಕ್ರಿಯಮಾಣಾನಿ ಉಣೈ ಕರ್ಮಾಣಿ ಸರ್ವಶ. ಪ್ರಕೃತಿಯಿಂದ ಎಲ್ಲ ಆಗ್ತಾ ಇದ್ರು ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಅದ್ರ ಅರ್ಥ ಏನು? ನಾನು ಮಾಡದೇ ಇದ್ದರೂ ಪ್ರಕೃತಿಯಿಂದ ಆಗ್ತಾ ಇದೆ, ಸರಿಯಾಗಿ ತಿಳ್ಕೊ. ನೀನು ನಿಜವಾಗ್ಲೂ ಮಾಡ್ತಾ ಇಲ್ಲ, ಪ್ರಕೃತಿಯಿಂದ ಆಗ್ತಾ ಇದೆ. ಅಲ್ಲಿಗೆ ಅರ್ಥ ಏನು? ಇದನ್ನು ಈಶ್ವರನಿಗೆ ಅನ್ವಯ ಮಾಡಿ.
ಈಶ್ವರ ನಾನು ಮಾಡಿದೆ ಅಂತ ತಿಳ್ಕೊತಾನ? ಅವನೇನು ಹೇಳಿದ್ದಾನೆ? ಏನಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ್ಥಿರಾಚರಂ ಅಂತ ಹೇಳಿದಾನೋ ಇಲ್ಲೋ? ನಾನೇನೂ ಮಾಡ್ತಾ ಇಲ್ಲ, ಅದು ಆಗ್ತಾ ಇದೆ ಅಂತ ಹೇಳ್ತಿದ್ದಾನೋ ಇಲ್ಲೋ? ಅಲ್ಲಿಗೆ ಏನರ್ಥ? ಏನ್ರಿ ಅರ್ಥ? ಇವಾಗೆಲ್ಲ ನೀವೆಲ್ಲ ಕಂಪ್ಯೂಟರ್ಗಳದ್ದು ಎಲ್ರಿಗೂ ಗೊತ್ತಿದೆ. ಇವಾಗ ಏನರ್ಥ? ಅದು ಇಟ್ಸ್ ಅ ಪ್ರೋಗ್ರಾಮ್ ಆಗ್ತಾ ಇದೆ ಅಷ್ಟೇ. ಎಲೆಕ್ಟ್ರಿಕ್ ಪವರ್ ಇರೋದು ಆಗ್ತಾ ಇದೆ. ಎಲೆಕ್ಟ್ರಿಕ್ ಪವರ್ ಮಾಡಲಿಲ್ಲ, ಅದು ಸುಮ್ಮನೆ ಇದೆ. ಉಪಾಧಿಗೆ ತಕ್ಕಂತೆ ಕೆಲಸ ಮಾಡುತ್ತೆ. ಫ್ರಿಜ್ನಲ್ಲಿ ತಣ್ಣಗೆ ಮಾಡುತ್ತೆ, ಹೀಟ್ನಲ್ಲಿ ಬಿಸಿ ಮಾಡುತ್ತೆ, ಬಲ್ಬ್ನಲ್ಲಿ ಬೆಳಕು ಕೊಡುತ್ತೆ, ಫ್ಯಾನ್ನಲ್ಲಿ ಸುತ್ತಿಸುತ್ತೆ. ಉಪಾಧಿ ಮೇಲೆ ಅನುಗುಣವಾಗಿ ಕೆಲಸ ಆಗುತ್ತೆ. ಅದೇನೂ ಮಾಡಲಿಲ್ಲ. ಹೌದಾ ಅಲ್ವಾ? ಹಾಗೇನೆ ಇಲ್ಲಿ ಪ್ರಕೃತಿ ಅನ್ನೋದು ಶಕ್ತಿ ಉಪಾಧಿಯನ್ನು ಅನುಸರಿಸಿ ಕೆಲಸ ಆಗ್ತಾ ಇದೆ. ಸುಮ್ಮನೆ ಪ್ರೋಗ್ರಾಮ್ ಹೋಗ್ತಾ ಇದೆ, ಯಾರು ಏನು ಮಾಡ್ತಾ ಇಲ್ಲ. ಆಧಾರ ಇದೆಯಲ್ಲ, ಸುಮ್ಮನೆ ಇದೆಯಲ್ಲ, ಅದಿಲ್ಲದೆ ಇದ್ದರೆ ಯಾವ ವ್ಯವಹಾರ ನಡೆಯೋದೇ ಇಲ್ವಲ್ಲ, ಅದು ನಾನು. ಗೊತ್ತಾಯ್ತಾ? ಅದು ನಾನು ಏನು ಅಂತ ತಿಳ್ಕೊಬೇಕು. ವ್ಯವಹಾರ ಆಗ್ತಾ ಇರೋದು ದಿಟ ನನ್ನಿಂದ ಆಗ್ತಾ ಇದೆ, ಆಗ್ತಾ ಇರೋದು ನನ್ನಿಂದ. ಯಾವಾಗ ಹೇಳ್ತೀನಿ ನನ್ನಿಂದ ಅಂತ? ನಾನು ಇದೀನಿ, ಅದು ಇದೆ ಅಂತ ಬೇರೆ ಬಂದಾಗ. ಯಾಕೆಂದರೆ ಬುದ್ಧಿ ವ್ಯವಹಾರವನ್ನು ಗ್ರಹಿಸುತ್ತೆ, ಬುದ್ಧಿ ವಿಕಾರಗಳನ್ನು ಗ್ರಹಿಸುತ್ತೆ. ಆದ್ದರಿಂದ ಬುದ್ಧಿ ಕೆಲಸ ಮಾಡ್ತಾ ಇರೋವಾಗ ಇದೊಂದು ನನಗಿಂತ ಬೇರೆ ಇಲ್ಲ ಅಂತ ತಿಳ್ಕೊತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಆದ್ದರಿಂದ ಇವಾಗ ಸೃಷ್ಟಿ ಅಂತ ಬಂದು ಕೂಡಲೇ ನೀವಿಷ್ಟೇ ಹೇಳಿದ್ರೆ, ಏನ್ರಿ ಏನೋ ಅದು ಭಾವಿಸ್ತಾ ಇದ್ದೀರಾ, ಉದಾಹರಣೆಗಳು ಕೊಟ್ಟು ಅಂತಾರೆ. ಅದಕ್ಕೆ ನೋಡಿ ಶಂಕರ್ ಹೇಳ್ತಾರೆ, ಸೃಷ್ಟಿ ಹಾಗಾಯ್ತು ರೀ ಅಂತ ಕೇಳಿದ್ರೆ, ನೋಡಿಪ್ಪ ಸೃಷ್ಟಿ ಹಾಗಾಯಿತು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಸಿದ್ಧಾಂತ ಇದೆಯಲ್ಲ, ನಿನ್ನ ಸಿದ್ಧಾಂತದ ಪ್ರಕಾರ ಸೃಷ್ಟಿ ಹಾಗಾಗುತ್ತೆ ನೀನು ಹೇಳ್ತೀಯಾ ಅಂತಾರೆ. ನೋಡಿ ಸರಿಯಾಗಿ ಈ ಪ್ರತ್ಯಾಕ್ಷೇಪ. ಅವನೇನು ಹೇಳ್ದ? ಏನೇ ಆ ದೊಡ್ಡ ಸಿದ್ಧಾಂತ ಮಾಡ್ತಾ ಇದೆಯಾ, ಸೃಷ್ಟಿ ಹಾಗಾಯ್ತು ಹೇಳು ಅಂದರು. ನಾನು ಸಿದ್ಧಾಂತ ಮಾಡಿ ದೊಡ್ಡದೋ ಚಿಕ್ಕದೋ ಗೊತ್ತಿಲ್ಲ, ನಿನ್ನ ಸಿದ್ಧಾಂತ ಹೇಳಪ್ಪ, ನಿನ್ನ ಸಿದ್ಧಾಂತ ನೀನು ಹೇಗೆ ಮಾಡ್ತಾ ಇದೆಯಾ ಹೇಳು. ನಿಮಗೆ ತಮಾಷೆ ಏನು ಗೊತ್ತೇನೋ? ಯಾವುದೇ ಸಿದ್ಧಾಂತದಲ್ಲೂ ವೈಶೇಷಿಕ ಆಗಲಿ, ಸಾಂಖ್ಯ ಆಗಲಿ, ಪಾಶುಪತ್ರ ಆಗಲಿ, ಯಾರೇ ಆಗಲಿ ಸೃಷ್ಟಿ ಹೇಗಾಯಿತು ಅಂತ ಅವ್ರ ಸಿದ್ಧಾಂತದಲ್ಲಿ ಅವರೇ ಹೇಳೋಕ್ಕಾಗೋಲ್ಲ. ಪ್ರತಿಯೊಬ್ಬರು ಅರ್ಥ ಆಗ್ತಾ ಇದೆಯಾ? ಅದನ್ನು ಶಂಕರ್ ಕೇಳ್ತಾರೆ, ಯಾರೂ ಪರಿಹಾರ ಮಾಡ್ಕೊಳ್ತಾ ಇರೋಕ್ಕಿರೋ ಪ್ರಶ್ನೆ ಇದು. ನನ್ನನ್ನು ಮಟ್ಟಿಗೆ ಪರಿಹಾರ ಮಾಡ್ಕೊತ ಅದಕ್ಕೆ ಬಲವಂತ ಮಾಡ್ತೀಯಾ? ನಾನು ಮಾಡಲಿಲ್ಲ ಬಿಡು. ಅರ್ಥ ಆಯ್ತಾ ಇದೆ ನಿಮಗೆ? ಇದು ಒಂದು ಉತ್ತರ. ಎರಡನೇ ಉತ್ತರ ಅಂದರೆ, ನೀನು ಡಿಸಾನೆಸ್ಟ್. ನಾನು ಕೊನೆ ಪಕ್ಷ ನ್ಯಾಯವಾಗಿ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ನಿಜವಾಗ್ಲೂ ಸೃಷ್ಟಿ ಆಗತ್ತೆ ನಂಗೆ ಗೊತ್ತಿಲ್ಲ. ಏನ್ರಿ ಗೊತ್ತಿಲ್ಲ ಅಂದರೆ ಸಿದ್ಧಾಂತ ಮಾಡೋಕೆ ಹೊರಟ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ಏನ್ರಿ? ನೋಡಪ್ಪ, ವೇದವೇ ಹೇಳ್ತಾ ಇದೆ ನನಗೆ ಗೊತ್ತಿಲ್ಲ. ವೇದವೇ ಹೇಳುತ್ತೆ, ಕೋ ಅದ್ಧಾ ವೇದ ಕೈಹ ಪ್ರವೋಚತ್ ಎಂ ಸೃಷ್ಟಿರ್ಯತಾ ಬಭೂವ. ಹೇಗೆ ಬಂತು ಸೃಷ್ಟಿ? ಯಾವನಿಗೆ ಗೊತ್ತೋ? ಯಾರಿಗೂ ಗೊತ್ತಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಎರಡನೇ ಉತ್ತರ. ಅವನಿನ್ನೂ ಬಿಡಲ್ಲ. ಯಾಕೆಂದರೆ ನಿಮಿತ್ತ ವ್ಯವಹಾರ ಕಟ್ಕೊಂಡಿದ್ದಾನೆ, ಅದನ್ನು ಬಿಡೋಕೆ ಅವನಿಗೆ ಆಗ್ತಾಯಿಲ್ಲ. ತಿರ್ಗಾ ನೋಡ್ರಿ, ಅವಾಗ ಅಲ್ಲಿ ಗೊತ್ತಾಗಿಲ್ಲ ಅಂದರೆ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ, ನೀವು ತಪ್ಪು ಮಾಡ್ತಾ ಇದ್ದಾರೆ ಅಷ್ಟೇ ರೀ, ಬಿಡ್ರಿ. ಯಾರಿಗೋ ಅವ್ರಿಗೆ ಇಷ್ಟ ಬಂತು ಅವ್ರು ಸಾಂಖ್ಯ ಇಟ್ಕೊಂಡ್ರು, ಅವ್ರು ಇನ್ನೊಬ್ರು ವೈಶೇಷಿಕ ಇಟ್ಕೊಂಡ್ರು, ಇನ್ಯಾರೋ ಕೆಲವರು ಇದ್ದರೆ ಅವ್ರು ಇದನ್ನು ಇಟ್ಕೋತಾರೆ ಅಷ್ಟೇ. ನೀವೆಲ್ಲರಿಗೂ ಬಲವಂತ ಮಾಡಬೇಡಿ ಅದ್ವೈತ ಉಪದೇಶ ಮಾಡೋಕ್ಕೆ. ಇವಾಗೇನು ಮಾಡಬೇಕು? ಶಂಕರ್ ಇಂಥವ್ನಿಗೆ ಉತ್ತರ ಕೊಡಬೇಕೋ ಇಲ್ಲ? ಹಾಗೇನಪ್ಪ, ಹಾಗಿದ್ದರೆ
ನನ್ನ ಸಣ್ಣ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡಪ್ಪ. ಏನು ಇವಾಗ ನಿನ್ನ ಸುಷುಪ್ತಿನಲ್ಲಿ ನೀನಿದೆಯಾ, ನಿಂಗೇನು ಕಾರಣಗಳಿಲ್ಲ, ಏನೂ ಇಲ್ಲ ಅಲ್ಲಿ, ಗೊತ್ತಾಯ್ತಾನೆ? ಆದರೆ ನೀನೇ ಅಲ್ವೇನಪ್ಪ ಸ್ವಪ್ನಕ್ಕೆ ಸೃಷ್ಟಿ ಮಾಡೋದು? ನೀನು ತಾನೇ ಸೃಷ್ಟಿ ಮಾಡ್ತಾ ಇದೆಯಾ? ಹಾಗೆ ಮಾಡಿದೆ ಹೇಳು. ಇನ್ನೊಬ್ಬನ ನಾನು ಕೇಳ್ತಾ ಇರೋದು, ನಿಂದೇ ಸ್ವಪ್ನ, ನಿನ್ನ ಸೃಷ್ಟಿನ ಹೇಗೆ ಮಾಡಿದೆ ಹೇಳು? ನಂಗೆ ಗೊತ್ತಿಲ್ಲರಿ ಅಂತ ಮುಚ್ಚೋ ಬಾಯಿ. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದೇ ಹೇಳಿದ್ ನಿಂಗೆ. ಇವಾಗ ಗೊತ್ತಾಯ್ತು ಉತ್ತರ? ನೋಡಿ, ಸೈನ್ಸ್ನಲ್ಲೂ ಹೇಳೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಎಲ್ಲಾದ್ರೂ ಏನು ಹೇಳ್ಬೋದು ಅಂದರೆ, ನೀವು ಏನೇನಾದರೂ ಚರ್ಚೆ ಮಾಡಿ ಕೊನೆಯಲ್ಲಿ ತೋರಿಸೋದೇನು ಅಂದರೆ ಈ ಕಾರ್ಯ ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನೋದೊಂದೇ ಜ್ಞಾನ ಬರೋದು, ಇನ್ನೇನು ಬರೋಲ್ಲ ಜ್ಞಾನ. ಆದ್ದರಿಂದ ಶಾಸ್ತ್ರ ಏನು ಮಾಡ್ತಾ ಇದೆ ಅಂದರೆ, ನಿಮಿತ್ತವನ್ನು ಹೇಳದೇ ಇದ್ದರೆ ನಮಗಂತ ಮೂರ್ಖರಿಗೆ ಗೊತ್ತಾಗಲ್ಲ ಅಂತ ನಿಮಿತ್ತವನ್ನು ಅಧ್ಯಾರೋಪ ಮಾಡಿ ಹೇಳುತ್ತೆ. ನಂಗೆ ತೃಪ್ತಿ ಆಯಿತು, ಏನು ಸಾಧಿಸ್ಬೇಕಾಯ್ತು ಅದು ಹೇಳಾಯಿತು, ಆಗೋಯ್ತು ಬಿಡಿ. ಗೊತ್ತಾಯ್ತಲ್ವಾ? ಆದ್ದರಿಂದ ಐ ಥಿಂಕ್ ಸ್ಪಷ್ಟವಾಗಿ ಎಲ್ರಿಗೂ ಒಂದು ಕಲ್ಪನೆ ಬಂದಿರಬೇಕಲ್ಲಪ್ಪ. 3 ಉತ್ತರ ಜ್ಞಾಪಕ ಇಟ್ಕೊಳ್ಳಿ ಸೃಷ್ಟಿ ಹೇಗಾಗುತ್ತೆ ಅನ್ನೋದಕ್ಕೆ. ಮೊದಲನೇದು, ಸೃಷ್ಟಿ ಹೇಗಾಗುತ್ತೆ ಅಂತ ಯಾವ ಸಿದ್ಧಾಂತದಲ್ಲೂ ತೀರ್ಮಾನವಾಗಲ್ಲ, ಅವ್ರವ್ರ ಸಿದ್ಧಾಂತದಲ್ಲೂ ತೀರ್ಮಾನವಾಗಲ್ಲ. ಎರಡನೇದಿಲ್ಲಿ ವೇದವೇ ಚೆನ್ನಾಗಿ ಉದ್ಘೋಷ ಮಾಡ್ತಾ ಇದ್ದ, ನನಗೇ ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇದೆ. ಮೂರನೇದು ಶಂಕರ್ ಕೊಟ್ಟಿರೋದು ಬಹಳ ಪ್ರಬಲವಾಗಿದೆ. ವೇದ ಇದನ್ನು ಹೇಳಿಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ ಅಂತಂದು ಹೇಳಬೇಕಾಗಿರಲಿಲ್ಲ. ಗೊತ್ತಾಯ್ತಲ್ವ? ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಈ ಅಧ್ಯಾರೋಪ ಮಾಡಿ ತಿಳಿಸ್ಕೊಟ್ಟಿದೆ. ತಾತ್ಪರ್ಯ ಏನು? ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆ ಅಲ್ಲ, ಆ ಕಾರಣ ನೀನೇ. ಉಪದೇಶ ಮಾಡುವಾಗ ಕಾರ್ಯ ಕಾರಣ ಅಂತ ಇಟ್ಕೊಂಡು ಮಾಡಿದೆ. ಉಪದೇಶ ಮುಗಿದ ಮೇಲೆ ಅಲ್ಲಿ ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಕಾರ್ಯ ಕಾರಣ ನಿರ್ಮುಕ್ತ ಕಾಮಕೇಲ ತರಂಗಿತ ಹರಿದಾಸನಂದಲ್ಲಿ ಬರ್ತಲ್ಲಪ್ಪ. ಕಾರ್ಯ ಕಾರಣ ನಿರ್ಮುಕ್ತ, ಕಾರ್ಯತ್ವೂ ಇಲ್ಲ ಕಾರಣತ್ವೂ ಇಲ್ಲ, ಅಲ್ಲಿ ಒಂದೇ ಒಂದಿರೋದು. ಯಾವಾಗಲೂ ಅದೇ, ಯಾವ್ದು ಕಾರ್ಯ ಯಾವ್ದು ಕಾರಣ. ವಿಕಾರವನ್ನು ನೋಡ್ತಾ ಇದ್ವ, ವಿಕಾರವೂ ಕಾರ್ಯವೇ. ಕಾರ್ಯಾಕಾರೋ ಅಪಿ ಕಾರಣಸ್ಯ ಆತ್ಮಭೂತೇವ. ಮಣ್ಣಿನ ಆಕಾರ ಕೂಡ ಮಣ್ಣೆ, ಅದು ಮಣ್ಣು ಅಲ್ಲದೆ ಇದ್ದಿದ್ರೆ, ಮಣ್ಣು ಇಲ್ಲದೆ ಬರೀ ಆಕಾರ ತೋರಿಸು ಮಾಡು ನೋಡ, ಮಣ್ಣಿಲ್ಲದೆ ಆಕಾರ ಮಾಡೋಕ್ಕಾಗ್ತೇನಪ್ಪ? ಆದ್ದರಿಂದ ಕಾರ್ಯಾಕಾರೋಪಿ ಕಾರಣ ಆತ್ಮಭೂತೇವ ಅನಾತ್ಮಭೂತಸ್ಯ ಅನಾರಭ್ಯತ್ವ. ಶೂನ್ಯ ಆಗ್ತಾ ಇರಲಿಲ್ಲ, ತೋರ್ಕೊಳ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇಷ್ಟು ಸ್ಪಷ್ಟವಾಗಿದೆ. ಕಲ್ಪೈತೆ ಅಂದರೆ ಈ ರೀತಿ. ಅದಕ್ಕೋಸ್ಕರನೇ ಸೃಷ್ಟಿ ಆಯಿತು ಅಂತ ಹೇಳೋದಕ್ಕೆ, ವ್ಯವಹಾರ ಹೇಳೋದಕ್ಕಿಲ್ಲ ಅವಕಾಶವಿಲ್ಲದ್ದರಿಂದ, ಆದರೆ ಕಾರ್ಯದ ಲಕ್ಷಣಗಳು ಕಂಡು ಬರ್ತಾ ಇರೋದರಿಂದ ಕಲ್ಪೈತಿ ಅನ್ನೋ ಪದ ಉಪಯೋಗಿಸಿದೆ. ಅರ್ಥ ಗೊತ್ತಾಯ್ತಾ ನಿಮಗೆ? ಇಲ್ಲಿ ಕಲ್ಪೈತಿ ಅಂತ ಯಾತಕ್ಕೋಸ್ಕರ ಹೇಳಿರೋದು ಅಂದರೆ, ಕಲ್ಪೈತಿ ಅಂದರೆ ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಂಡು ಮಾಡ್ತೇವೆ ಆ ಥರ ಅಲ್ಲ. ಖುದ್ದು ವ್ಯವಹಾರವನ್ನು ತೋರ್ಸೋಕೆ ಆಗ್ತಾ ಇಲ್ಲ, ಆಗೋಲ್ಲ. ಆದ್ದರಿಂದ ಕಲ್ಪೈತಿ ಅಂತ ಹೇಳಿದೆ. ಅದು ಇದೆಲ್ಲ ಕಲ್ಪನೆಗಳು ಅನ್ಬೇಡಿ, ವಸ್ತು ಇದೆ ಅಲ್ಲಿ, ಇದು ಕಲ್ಪನೆ ಎಲ್ಲಿರೋದು. ಸ್ವಲ್ಪ ವಿವರಣೆ ಬೇಕು. ಹಾಂ, ಏನಂದ್ರೆ ಬ್ರಹ್ಮ ಜ್ಞಾನ ಸ್ವರೂಪ, ಆಮೇಲೆ ಚೈತನ್ಯ ಸ್ವರೂಪ, ಎರಡೂ ಬೇರೆ ಬೇರೆ ಅಲ್ಲ, ಒಂದೇನೆ. ಕುಂಭಾರದಲ್ಲಿ ದೇಹ ಬೇರೆ, ಬುದ್ಧಿ ಬೇರೆ. ಆದರೆ ಬ್ರಹ್ಮ ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪ ಅಂದರೆ ನಿಮಿತ್ತ ಕಾರಣ ಒಂದು, ಉಪಾದಾನ ಕಾರಣ ಒಂದು, ಬೇರೆ ಬೇರೆ ಇದೆ ಅನ್ನೋದು ಅದನ್ನು ಹೇಳೋಕ್ಕಾಗಲ್ಲ. ಅದು ಹೇಳ್ತೀನಿ. ಏನಂದರೆ ಸರಿ ಗೊತ್ತಾಯ್ತು. ಏನಂದರೆ ಚೈತನ್ಯ ಅಂತ ಹೇಳಿದ ಕೂಡಲೇ ಚೇತನ ಅನ್ನೋದಿದೆಯಲ್ಲ,
ಅದು ಕ್ಷೇತ್ರ ಧರ್ಮ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸ್ಪಷ್ಟವಾಗಿದೆ ಅಲ್ವಾ? ಅಂದ್ರೇನು, ಜ್ಞಾನ ಸ್ವರೂಪ ಆಗಿರ್ತಕ್ಕಂಥದ್ದು ಕೇವಲ ಜ್ಞಾನವೇ ಉಪಾಧಿ ಮುಖಾಂತರ ತೋರ್ಕೊಂಡ ವ್ಯವಹಾರ ಸಹಿತವಾಗಿ ಕಾಣಿಸುತ್ತೆ. ಅದನ್ನು ಚೇತನ ಅಂತಾರೆ. ಗೊತ್ತಾಯ್ತಾ? ಆದ್ದರಿಂದ ಚೈತನ್ಯ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಖಂಡಿತವಾಗಲೂ ಅಲ್ಲ. ಆದರೆ ಚೈತನ್ಯ ಒಂದು ವ್ಯವಹಾರವೇ, ಬ್ರಹ್ಮದಲ್ಲಿಲ್ಲ. ಉಪಾಧಿ ಮುಖಾಂತರ ಉಂಟಾಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಇವಾಗ ನೀವು ಹೇಳಿದೆ ಅದೇ ಥರನೇ. ಆದ್ದರಿಂದ ನಿಮಿತ್ತ ಕೂಡ ಅದಕ್ಕಿಂತ ಬೇರೆ ಅಲ್ಲ. ಅದೇ ಬೇರೆ ಬೇರೆ ಅಲ್ಲ. ಅದರಲ್ಲಿ ವ್ಯವಹಾರ ಸಮೇತವಾಗಿದೆ, ಅಲ್ಲಿ ವ್ಯವಹಾರ ಅವ್ಯವಹಾರ್ಯವಾಗಿದೆ. ಅದಕ್ಕೋಸ್ಕರ ಅಲ್ಲಿ ಉಪಾದಾನ ಅಂದರು, ಇದನ್ನು ನಿಮಿತ್ತ ಅಂದರು. ವ್ಯವಹಾರ ಸಮೇತ ಇರೋದನ್ನು ನಿಮಿತ್ತ ಅಂದರು. ಏನಪ್ಪ? ಅದೆಲ್ಲ ಅದೇ. ಏಕೋನೈಕ ಸವಕ್ಕೆ ಕಿಮ್ಯತ್ತತ್ವ ಅಂತ ಬರುತ್ತಲ್ಲ, ಅದು ಅದೇ. ಏಕ ನ ಏಕ ಅನೇಕ ಅಂದ್ರೇನು? ಅವನೇ ಅನೇಕವಾಗಿದ್ದಾನೆ ಅಂತ ಅರ್ಥವಲ್ಲ. ಅನೇಕವಾಗಿರೋದಲ್ಲ, ಅವನು ಒಂದು ಬೇರೆ ಅಲ್ಲ ಅಂತ. ಅವನಿರೋದು ಅವನೊಬ್ಬನೇ, ಏಕ. ಗೊತ್ತಾಯ್ತಾ? ಇವಾಗ ಮುಂದಕ್ಕೆ ಬರ್ತೀನಿ. ಇಲ್ಲ ಹೇಳಿ, ಪ್ರಶ್ನೆ ಇದ್ರೆ ಆಗಲಿ. ಕುಂಬಾರ ಹಾಂ, ತನ್ನ ಜ್ಞಾನದಿಂದ ಕೇವಲ ಜಡ ಸೃಷ್ಟಿ ಮಾಡಿದ ಮಡಿಕೆನ. ಆದರೆ ಬ್ರಹ್ಮದ ಸೃಷ್ಟಿ ಅಂತ ಹೇಳ್ತೀವಲ್ಲ, ಅದು ಜ್ಞಾನದ ಸ್ವರೂಪನೂ ಇದೆ ಇದರಲ್ಲಿ, ಕೇವಲ ಜಡ ಅಲ್ಲ ಇದು. ಯಾವುದು? ಹೌದು, ಖಂಡಿತವಾಗಲಿ. ಆದ್ದರಿಂದ ಇದರಲ್ಲಿ ನೋಡಿ ಈ ಸಂದರ್ಭದಲ್ಲಿ ಒಂದು ಇದು ಹೇಳ್ತೀನಿ. ಬ್ರಹ್ಮ ಅನ್ನೋದು ಎಲ್ಲ ಕಡೆನೂ ಇದೆ. ಬ್ರಹ್ಮ ಅಂದರೆ ಜ್ಞಾನ ಸ್ವರೂಪ, ಗೊತ್ತಾನೆ? ಜ್ಞಾನ ಅನ್ನೋ ಎಲ್ಲ ಈ ಟೇಬಲ್ಲು ಕಲ್ಲುಗಳಲ್ಲೂ ಎಲ್ಲ ಕಡೆ ಇದೆ. ಆ ಜ್ಞಾನ ಯಾವುದು? ವಿಶೇಷ್ಯ ಜ್ಞಾನ. ನೆನ್ಪಿಟ್ಕೊಳ್ಳಿ, ವಿಶೇಷ ಜ್ಞಾನ ಅಂದ್ರೇನು? ಎಲ್ಲ ವಿಶೇಷ ಜ್ಞಾನಗಳಲ್ಲಿರ್ತಕ್ಕಂಥ ಅದಕ್ಕೆ ಉಪಾದಾನವಾಗಿರೋದು. ಗೋಡೆ ಜ್ಞಾನ, ಇಟಿಕೆ ಜ್ಞಾನ, ಕಿಟಕಿ ಜ್ಞಾನ, ಬಾಗಿಲು ಜ್ಞಾನ ಅಂದ್ರೆ ಗೋಡೆ ಕಿಟಕಿ ಅದು ಬೇರೆ ಬೇರೆ ಇದ್ರೂ ಒಂದೇ ಇದೆಯಲ್ಲ ನಾಮಪದ, ಅದನ್ನು ವಿಶೇಷ್ಯ ಅಂತಾರೆ. ಇದೆಲ್ಲ ವಿಶೇಷಣಗಳು. ಈ ವಿಶೇಷಣಗಳು ಬಿಟ್ಟು ಇರತಕ್ಕಂಥದ್ದು ವಿಶೇಷ ಜ್ಞಾನ, ಅದು ನಿರ್ವಿಶೇಷವಾಗಿದೆ. ಅದೆಲ್ಲ ಕಡೆನೂ ಇದೆ. ಆದರೆ ವಿಶೇಷ ಜ್ಞಾನ ಅನ್ನೋದು ಕ್ಷೇತ್ರಜ್ಞಲ್ಲಿ ಬುದ್ಧಿ ಮುಖಾಂತರವೇ ತೋರ್ಕೊಳ್ಳುತ್ತೆ. ವಿಶೇಷ ಜ್ಞಾನ ಅಲ್ಲಿ ತೋರ್ಕೊಳ್ಳೋದಿಲ್ಲ, ಇಲ್ಲೇ ತೋರ್ಕೊಳ್ಳುತ್ತೆ. ಆದ್ದರಿಂದಲೇ ಅದನ್ನು ಜ್ಞೇಯ ಅಂತಾರೆ, ಇದನ್ನು ಜ್ಞಾತ ಅಂತಾರೆ. ಜ್ಞಾನ ಅಂತೂ ಎಲ್ಲ ಕಡೆನೂ ಇದೆ, ಎಲ್ಲೂ ಇಲ್ಲದೆ ಇಲ್ಲ. ಅರ್ಥ ಆಯ್ತಾ? ನೋಡಿ ಮುಂದಕ್ಕೆ. ವಿಶೇಷಣದಿಂದ ತೋರ್ಕೊಳ್ಳುತ್ತೆ. ಹೇಳಿ ಏನು ಸರ್? ಎಲ್ಲ ಹೌದು. ವಿಶೇಷ್ಯ ವಿಶೇಷ್ಯ ಗೊತ್ತಾಯ್ತಾ? ನೋಡಿ, ಅವನ ಕಲ್ಪನೆಯನ್ನು ಮಾಡುವಾಗ ಯಾವ ಪ್ರಕಾರದಿಂದ ಕಲ್ಪಿಸುತ್ತಾನೆ ಅಂತ ಇದೆ. ವಿಕಾರೋತ್ಯಪರ ಅನ್ಭಾವಾನ್ ಅಂತಶ್ಚಿತ್ತೇ ವ್ಯವಸ್ಥಿತಾನ್ ನಿಯತಾಂಶ್ಚ ಬಹಿಶ್ಚಿತ್ತ ಏವಂ ಕಲ್ಪಯತೆ ಪ್ರಭು. ಅಪರವಾದ ಅಂದರೆ ಲೌಕಿಕವಾದ ಶಬ್ದವೇ ಮುಂತಾದ ಭಾವಗಳನ್ನು, ಪದಾರ್ಥಗಳನ್ನು, ಭಾವ ಅಂದರೆ ಪದಾರ್ಥಗಳನ್ನು ಮತ್ತು ಬೇರೆಯಾದ ಪದಾರ್ಥಗಳನ್ನು, ಬೇರೆಯಾದಂದ್ರೆ ಚೆನ್ನಾಗಿ ಬರ್ತಾರೆ. ಶಾಸ್ತ್ರೀಯವಾಗಿದೆ ಸ್ವರ್ಗಾದಿ ಲೋಕಗಳು, ಗೊತ್ತಾಯ್ತಾ? ಅದನ್ನು ಚಿತ್ತದ ಒಳಗಿನ ವಾಸನೆ ರೂಪದಿಂದ ಇದ್ದುಕೊಂಡಿರುವ ಅವ್ಯಾಕೃತವಾದ ಪದಾರ್ಥಗಳನ್ನು, ನಿಯತವಾದ ಪೃಥ್ವಿ ಮುಂತಾದವುಗಳನ್ನು, ಕಲ್ಪನೆ ಕಾಲದಲ್ಲಿ ಮಾತ್ರ ಇರುವ ಅನಿಯತವಾದ ಭಾವಗಳನ್ನು ಹೊರಬುದ್ಧಿಯುಳ್ಳವನಾಗಿ ಮಾರ್ಪಡಿಸುತ್ತಾನೆ. ನೋಡಿ, ಈ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡ್ದ, ಗೊತ್ತಾಯ್ತಾ? ಪಂಚೀಕರಣ, ತಿರುವತ್ಕರಣ ಎಲ್ಲ ಹೇಳ್ತಾರೆ ಅದರಲ್ಲಿ. ಇವಾಗ ಈ ಲೋಕಗಳನ್ನು ಒಂದೇ ಅಲ್ಲ ಸೃಷ್ಟಿ ಮಾಡಿರೋದು. ಅಂದರೆ ನಮಗೆ ಬೇಕಾಗಿರೋ ಲೋಕಗಳನ್ನು ಸೃಷ್ಟಿ ಮಾಡೋಕ್ಕೆ ಮುಂಚೆನೇ
ಮಾನಸ ಲೋಕಗಳು ಸೃಷ್ಟಿಯಾಗಿದೆ. ಇವೆಲ್ಲ ಮಾನಸ ಲೋಕಗಳು. ಯಾವುದು? ಬ್ರಹ್ಮಲೋಕ ಅದು ಇದು ಅಂತೆಲ್ಲ ಹೇಳ್ತಾರಲ್ಲಪ್ಪ, ಮಾನಸ ಲೋಕಗಳು, ಸ್ವರ್ಗಾದಿಗಳದೆಲ್ಲ. ಮಾನಸ ಲೋಕಗಳು ಅಂದ್ರೇನು? ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ. ಮಾನಸ ಲೋಕಗಳಲ್ಲಿರೋರು ಅವರು ಈ ಅನ್ನವನ್ನು ಇಚ್ಛಿಸೋದಿಲ್ಲ, ಬೇಕಾಗಿಲ್ಲ ಅವರಿಗೆ, ಗೊತ್ತಾಯ್ತಲ್ವಾ? ನಾವು ಈ ಸ್ಥೂಲವಾಗಿರೋ ಅನ್ನವನ್ನು ಬೇಕು, ನಮಗೆ ಅಗತ್ಯ. ಆದ್ದರಿಂದ ಈ ಸ್ಥೂಲವಾಗಿರೋ ಲೋಕಗಳು ಅಲ್ಲಿ ಹಾಗೇ ಇದೆ. ಸುಮ್ಮನೆ ಹೆಚ್ಚು ಕಡಿಮೆ ನೀವು ಹೀಗೆ ಇಟ್ಕೋಬೋದು. ನಮ್ಮ ಸ್ವಪ್ನದಲ್ಲಿ ನಾವು ಯಾವ ರೀತಿ ಲೋಕಗಳನ್ನು ನೋಡ್ತೀವೋ, ಗೊತ್ತಾಯ್ತಾ, ಅದರಂತೆ. ಆದರೆ ಅಲ್ಲಿ ಅದಕ್ಕೋಸ್ಕರ ಮಾನಸ ಲೋಕಗಳು ಅಂತ ಬಂದಾಗ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಮಾನಸ ಲೋಕಗಳು ಅಂದರೆ ಕಲ್ಪನೆಗಳಲ್ವೇ? ಕೇವಲ ಕಲ್ಪನೆಗಳಲ್ವೇ? ಅಲ್ಲ, ಎಲ್ಲವೂ ಕಲ್ಪನೆ. ಯಾವುದು ಕಲ್ಪನೆ ಅಲ್ಲ? ನಾವು ಇದನ್ನೆಲ್ಲ ಕಲ್ಪನೆ ಮಾಡಿರುತ್ತಾನೆ. ಅದು ಕಲ್ಪನೆ ಮಾಡಿ ಮಾಡ್ತಾ ಇದ್ದೀವಿ ಅಂದರೆ ಏನಾಯಿತು? ಕಲ್ಪನೆ ಮಾಡಿ ಇಲ್ಲಿ ವಸ್ತು ಒಂದು ತುಂಬ್ತಾ ಇದ್ದೀವಿ, ಅಲ್ಲಿ ಬರೀ ಮಾನಸತ್ವ ಇದೆ. ಗೊತ್ತಾಯ್ತಾ? ಇದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಕೇಳಿ. ಸ್ವಲ್ಪ ವಿಷಯದ ಬಗ್ಗೆ ಹೇಳ್ತೀನಿ. ಇವಾಗ ನೋಡಿಪ್ಪ, ಇಲ್ಲಿ ನಾವು ನೋಡ್ತಾ ಇರೋ ಜಗತ್ತಿನಲ್ಲಿ ಎರಡಿದೆ. ಒಂದೇನು ಕ್ಷೇತ್ರ, ಇನ್ನೊಂದು ಕ್ಷೇತ್ರಜ್ಞ. ಎರಡು ತಾನೇ ಇದೆ. ಎರಡು ಬಿಟ್ಟಿಂದೇನೂ ಇಲ್ಲ. ಇವಾಗ ಕ್ಷೇತ್ರದಲ್ಲಿರೋದೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅಂತಾರೆ. ಇದೆಲ್ಲದಕ್ಕೂ ಕಾರಣವಾಗಿರೋದು ಪಂಚತನ್ಮಾತ್ರೆಗಳು. ನೀವೆಲ್ಲ ಕೇಳಿರ್ತೀರ ಅಲ್ಲೇನಪ್ಪ? ಅದಕ್ಕೆ ಕಾರಣ ಈ ಪಂಚತನ್ಮಾತ್ರೆಗಳು ಕಾರಣ ಅಂತ ಹೇಳಿದ ಕೂಡಲೇ ಜಡ ಜಗತ್ತೆಲ್ಲನೂ ಅದ್ರಲ್ಲಿ ಬಂದ್ಬಿಡ್ತು. ಇನ್ನು ಜೀವನ ನೋಡ್ಬೇಕೀಗ. ಜೀವನ ಅಂದ್ರೆ ಏನು ಹೇಳಿದ್ನಲ್ಲ ಅವಾಗಲೇ, ಅದು ಜ್ಞೇಯ, ಇದು ಜ್ಞಾತ. ಜ್ಞಾತ ಅಂದರೆ ಇಲ್ಲಿ ವಿಶೇಷ ಏನು ಮತ್ತು ಅಲ್ಲಿಗೆ ಇಲ್ಲಿಗೂ ಮನಸ್ಸು ಬುದ್ಧಿಗಳಿದೆ, ಅಲ್ಲಿ ಇಲ್ಲ. ಹೌದಾನೆ? ಅಲ್ಲಿಗೆ ಮನಸ್ಸು ಬುದ್ಧಿಗಳು ಈ ಜಡಕ್ಕಿಂತ ಬೇರೆಯಾಗಿರ್ತಕ್ಕಂಥ ಜಡಗಳು, ಬಹಳ ಸೂಕ್ಷ್ಮದ್ದು ಅದು. ಅಂದರೆ ಸ್ವರೂಪನೇ ಬೇರೆ, ಜಡದೇ ಆದರೂ ಸ್ವರೂಪ ಬೇರೆ. ಅದಕ್ಕೋಸ್ಕರ ಏನು ಮಾಡಿದೆ? ಅದಕ್ಕೆ ಬೇರೆ ಇನ್ನೊಂದು ಕಾರಣವನ್ನು ಹೇಳಿದೆ. ಅದ್ಯಾವುದದು? ಮಹತ್ತು ಅಹಂಕಾರ. ಜ್ಞಾಪಕ ಆಗ್ತಾ ಇದೆಯಾ? ನೋಡಿ, ಅಹಂಕಾರ, ಮಹತ್. ಗೊತ್ತಾಯ್ತಲ್ಲ? ಎರಡು, ಇದು ಬುದ್ಧಿ, ಇದು ಮನಸ್ಸಿಗೆ ಕಾರಣ, ಇದು ಜಡ ಜಗತ್ತಿಗೆ ಕಾರಣ. ಇವಿಷ್ಟು ಸೇರಿ ಅದನ್ನು ಅವ್ಯಕ್ತ ಅಂತ. ಇಷ್ಟು ಸೇರೋದೇ ಅವ್ಯಕ್ತ. ಗೊತ್ತಾಯ್ತಲ್ಲ? ಅಲ್ಲಿಗೇನಾಯಿತು? ಕಾರಣಗಳನ್ನು ಜಡ ಚೇತನ ಎರಡು ವಿಂಗಡವಾಗಿದೆ. ಅದಕ್ಕೆ ತನ್ಮಾತ್ರೆಗಳು, ಇದಕ್ಕೆ ಮಹತ್ವ ಅಹಂಕಾರಗಳು. ಗೊತ್ತಾಯ್ತಾ? ಇವೆರಡೂ ಸೇರಿದ್ರೆ ಅವ್ಯಕ್ತ. ಇವಾಗ ಇಲ್ಲೇನು ಅಂದರೆ, ಈ ಮಹತ್ವ ಅಹಂಕಾರದಿಂದ ಹುಟ್ಟೋನೇ ಸಮಷ್ಟಿ ಅಹಂಕಾರ, ಸಮಷ್ಟಿ ಮನಸ್ಸು, ಸಮಷ್ಟಿ ಬುದ್ಧಿ. ಅವನೇ ಹಿರಣ್ಯಗರ್ಭನು. ಹಿರಣ್ಯಗರ್ಭನು ಮಾನಸ ಲೋಕಗಳನ್ನೆಲ್ಲ ಅಲ್ಲಿ ಮಾಡ್ತಾನೆ, ಪ್ರಜಾಪತಿ ಮಾಡ್ತಾನೆ. ಗೊತ್ತಾಯ್ತಾ? ಆಮೇಲೆ ಪಂಚಭೂತಗಳು ತಯಾರಾಗುತ್ತಲ್ಲ, ಪಂಚಭೂತಗಳು ತಯಾರಾದ ಮೇಲೆ ಬರ್ತಕ್ಕಂಥ ಲೋಕಗಳೆಲ್ಲ ಪ್ರಜಾಪತಿ ಮಾಡ್ತಕ್ಕಂಥದ್ದು.
ಪಂಚಭೂತಗಳನ್ನು ಏನು ಮಾಡ್ತಾನೆ? ತಿರುವೃತ್ಕರಣ ಮಾಡಿ ನೋವು ಮಾಡ್ತಾನೆ. ಗೊತ್ತಾಯ್ತಲ್ವ? ಅಲ್ಲಿಗೆ ಅಲ್ಲಿ ಸಂಕಲ್ಪಗಳಲ್ಲಿ ಕೇವಲ ಜ್ಞಾನವೇ ಇರತಕ್ಕಂಥ ವಿಕಾರಗಳು, ಅಂದರೆ ಬುದ್ಧಿಗೆ ಸಮಾನವಾಗಿರೋದು, ಕೇವಲ ಬುದ್ಧಿಗ್ರಾಹ್ಯ. ಅಲ್ಲೂ ಅರಣ್ಯ ಅಂತೆಲ್ಲ ಸರೋವರಗಳಿದೆ, ಮಹಾನ್ ಸರೋವರಗಳಂತೆ, ಅತ್ಯಂತ ಸುಂದರವಾಗಿದೆ. ಅಲ್ಲೊಂದು ಯಾವುದೋ ಒಂದು ಅಶ್ವತ್ಥ ವೃಕ್ಷ ಇದೆಯಂತೆ, ಐರ್ಮದಿಯ, ಏನು ಸರ್ವಸ ಬಹಳ ಬಹಳ ಸುಖದಾಯಕವಾಗಿರ್ತಕ್ಕಂಥದ್ದು. ಈ ಥರ ಇದೆ. ಅದೆಲ್ಲ ಮಾನಸಿಕ, ಗೊತ್ತಲ್ಲ. ಆಮೇಲೆ ಇದು ಬಿಕಮ್ ಸ್ಥೂಲ. ಆದರೆ ಇಲ್ಲಿ ಈ ಲೋಕಗಳನ್ನ ಎಲ್ಲವನ್ನೂ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ, ಪದಾರ್ಥಗಳನ್ನು. ಹೇಗೆ ಅಂದರೆ ಚಿತ್ತದ ಒಳಗೆ ವಾಸನೆ ರೂಪದಿಂದ ಇದ್ದುಕೊಂಡಿರುವ ಅವ್ಯಾಕೃತವಾದಿ ಪದಾರ್ಥಗಳನ್ನು ಮಾಡ್ತಾನೆ. ಚಿತ್ತದಲ್ಲಿ ಇದ್ದುಕೊಂಡಿರೋ ಒಂದೇನೋ, ಎಲ್ಲರ ಜೀವನ ಚಿತ್ತದಲ್ಲಿ ಇತ್ತಲ್ಲ, ಅದು ಇತ್ತಲ್ಲ, ಅದು ಅವನ ಚಿತ್ತದಲ್ಲೂ ಇದೆ, ಹಿರಣ್ಯಗರ್ಭನ ಚಿತ್ತದಲ್ಲಿ. ಅವನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಇನ್ನೂ ಏನು ಮಾಡ್ತಾನೆ? ನಿಯತವಾದ ಪೃಥ್ವಿಯೇ ಮುಂತಾದವುಗಳನ್ನು ಕಲ್ಪನೆಯ ಕಾಲದಲ್ಲಿ ಮಾತ್ರ ಇರುವ ಅನಿಯತವಾದ ಭಾವಗಳನ್ನು ಹೊರಬುದ್ಧಿಯುಳ್ಳವನಾಗಿ ಮಾರ್ಪಡಿಸುತ್ತಾನೆ. ಗೊತ್ತಾಯ್ತಾ? ಏನು ಅಂದರೆ ಇಲ್ಲಿ ಹೊರಬುದ್ಧಿಯುಳ್ಳವನಾಗಿ ಅನಿಯತವಾದ ಭಾವಗಳನ್ನು ಹೊರಬುದ್ಧಿಯುಳ್ಳವನಾಗಿ ಮಾರ್ಪಡಿಸುತ್ತಾನೆ. ಅವನು ಒಳಗಡೆ ಇತ್ತಲ್ಲ, ಅದನ್ನೆಲ್ಲ ಆ ಉಪಾದಾನ ಕಾರಣವನ್ನಿಟ್ಟು ತಯಾರು ಮಾಡ್ತಾನೆ. ಬೇರೆ ಬೇರೆಯಾಗಿ ಮಾಡುತ್ತಾನೆ ಅಂತ ಅರ್ಥ. ವ್ಯಾಕರಣ ಮಾಡುತ್ತಾನೆ ಬೇರೆ ಬೇರೆಯಾಗಿ. ಹಾಗೂ ಒಳಬುದ್ಧಿಯುಳ್ಳವನಾಗಿ ಮನೋರಥವೇ ಮುಂತಾದ ರೂಪಾದ ಭಾವಗಳನ್ನೂ ಮಾಡುತ್ತಾನೆ. ಹೇಳಿದ್ನಲ್ಲ, ಮಾನಸಿಕ ಲೋಕಗಳು ಅದೆಲ್ಲ ಮಾಡುತ್ತಾನೆ. ಹೀಗೆ ಪ್ರಭು ಎಂದರೆ ಸಮರ್ಥನಾದ ಆತ್ಮನು ಕಲ್ಪಿಸುತ್ತಾನೆ. ಹೇಗೆ ಮಾಡ್ತಾನೆ ಅಂತ ಹೇಳಕ್ಕೆ ಬರಲ್ಲ ನಮಗೆ, ಮಾಡ್ತಾನೆ ಇಷ್ಟು ಗೊತ್ತು. ಅದಕ್ಕೋಸ್ಕರ ಕಲ್ಪನೆಯನ್ನು ಪದಾರ್ಥ ಮಾಡಿದ್ದಾರೆ, ಪದ ಉಪಯೋಗಿಸಿದ್ದಾರೆ. ಕನಸಿನಲ್ಲಿ ಹೇಗೋ ಹಾಗೆ ಎಚ್ಚರದಲ್ಲೂ ಎಲ್ಲವೂ ಚಿತ್ತ ಪರಿಕಲ್ಪಿತವಾಗಿದೆ. ಎಲ್ಲವೂ ಚಿತ್ತ ಏನು ಎಲ್ಲವೂ ಅಂದ್ರೇನು? ಎಲ್ಲ ವಿಕಾರಗಳು ಕೇವಲ ಚಿತ್ತ ಪರಿಕಲ್ಪಿತ. ಹಿರಣ್ಯಗರ್ಭ ಬಂದಾಗಲೂ ಚಿತ್ತ ಪರಿಕಲ್ಪಿತ, ನಾವು ನೋಡಿದಾಗಲೂ ಚಿತ್ತ ಪರಿಕಲ್ಪಿತ. ಗೊತ್ತಾನೆ? ಹೀಗೆ ಹೇಳಿದ್ರೆ ಒಂದು ಸಂಶಯ ಬರುತ್ತೆ. ಏಕೆಂದರೆ ಚಿತ್ತದಲ್ಲಿ ಕಲ್ಪಿಸಿರೋ ಮನೋರಥವೇ ಮುಂತಾದ ರೂಪದ ಚಿತ್ತಕ್ಕೆ ಕಂಟು ಬಿದ್ದಿರೋ ಭಾವಗಳಿಗಿಂತ ಹೊರಗಿನ ಭಾವಗಳಲ್ಲಿ ಒಂದರಿಂದೊಂದು ಪರಿಚ್ಛಿನ್ನವಾಗಿರುವೆಂಬ ವೈಲಕ್ಷಣ್ಯವಿದೆ. ಆದ್ದರಿಂದ ಶಂಕೆ ಬರ್ತದೆ. ಇಲ್ಲೆಲ್ಲ ಬೇರೆ 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 ಇದೆ, ಇಲ್ಲಿ ಒಂದೇ ಚಿತ್ತದಲ್ಲಿ ಒಂದೇ ಎಲ್ಲ ಸೇರಿಕೊಂಡಿದೆ ಅಂದರೆ ಏನೋ ಒಂದು ಸ್ವಲ್ಪ ಸಂಶಯ ಬರುತ್ತೆ. ಏನು ಸಂಶಯ? ಚಿತ್ತಕಾಲ ಹಿಯೇಂತಸ್ತು ದ್ವಯಕಾಲಾಶ್ಚ ಯೇ ಬಹಿಃ ಕಲ್ಪಿತಾ ಏವ ತೇ ಸರ್ವೇ ವಿಶೇಷೋ ನಾನ್ಯಹೇತುಕಃ. ಏನು? ಒಳಗೆ ಯಾವ ಚಿತ್ತಕಾಲವುಳ್ಳವಾಗಿದ್ದೋ, ಹೊರಗೆ ಯಾವ ದ್ವಯಕಾಲವುಳ್ಳವಾಗಿರೋ ಅವೆಲ್ಲವೂ ಕಲ್ಪಿತವಾದವುಗಳೇ, ವಿಶೇಷಕ್ಕೆ ಮತ್ತೊಂದು ಹೇತುವಿಲ್ಲ. ಸ್ವಲ್ಪ ಕಾಲದ ವಿಚಾರ ಎಲ್ಲ ಬರುತ್ತೆ, ಎಚ್ಚರಿಕೆ ಅಂತ ಗಮನಿಸಿ. ಯಾವ ಒಳಗಡೆ ಚಿತ್ತಕಾಲವುಳ್ಳವೋ, ಚಿತ್ತ ಪರಿಚ್ಛಿನ್ನವಾಗಿರುವೋ, ಚಿತ್ತಕಾಲವನ್ನು ಬಿಟ್ಟು ಮತ್ತೊಂದು ಪರಿಚ್ಛೇದ ಕಾಲವು ಯಾವ ಭಾಗ ಇರುವುದಿಲ್ಲವೋ ಅದು ಚಿತ್ತಕಾಲಗಳು. ಸರಿನ್ರಿ? ಮನಸ್ಸಿನಲ್ಲೇ ವ್ಯವಹಾರ ಮಾಡ್ತೀವಿ ನೋಡಿ, ಆ ಮನಸ್ಸಿನ ವ್ಯವಹಾರದಲ್ಲಿ ವಸ್ತು ಇಲ್ಲ, ಅಲ್ಲೊಂದು ಕಾಲ ಇದೆ. ವಸ್ತು ಇಲ್ಲದಿದ್ರೂ ಆ ಸ್ಮರಣೆಯನ್ನು ಆಧರಿಸಿ ಒಂದು ಕಾಲ ಇದೆ, ಅದೆಲ್ಲ ಚಿತ್ತಕಾಲಗಳು. ನೀವು ಅದನ್ನು ಒಂದನ್ನೇ ತಗೊಂಡ್ರೆ ಅದರಲ್ಲೊಂದು ಕ್ರಮ ಇಲ್ಲ, ಏನೂ ಇಲ್ಲ, ಹುಚ್ಚಾಪಟ್ಟೆ ಹೋಗ್ತಾ ಇರುತ್ತೆ. ಹೌದಲ್ಲಪ್ಪ? ಮತ್ತು ಇದು ಒಂದಾಯ್ತಲ್ಲ, ದ್ವಯಕಾಲಗಳು. ದ್ವಯಕಾಲಗಳು ಅಂದರೆ ಭೇದಗಳ ಕಾಲವುಳ್ಳವು. ಎಲ್ಲ ಒಂದೇ ಕಡೆ ಇದೆ, ಅಲ್ಲಿ ಕ್ಲಿಯರ್ ಆಗಿ ಎರಡು ಬೇರ್ಪಟ್ಟಿದೆ. ಭೇದಕಾಲ ಹೇಗೆ ಅಂದರೆ ಎರಡು ಒಂದಕ್ಕೊಂದು ಕಟ್ಟು ಬಿದ್ದಿದೆ. ಏನು ಒಂದಕ್ಕೊಂದು ಕಟ್ಟು ಬಿದ್ದೆ? ಇಲ್ಲೂ ಕೊಟ್ಟರೆ ದೃಷ್ಟಾಂತ ನೋಡಿ. ಹಸು ಕರೆಯುವವರೆಗೆ ಕುಳಿತಿರುತ್ತಾನೆ, ಹಾಲು ಕರಿತಾ ಇರೋದು ಅನ್ನೋದೊಂದು ವ್ಯವಹಾರ, ಕಾಲನೂ ಆಗ್ತಾ ಇದೆ. ಹತ್ತಾನೆ? ಅಂದರೆ ಆ ಕಾಲ ಎಷ್ಟು ಅಂದರೆ ಇವನು ಎಷ್ಟೊತ್ತು ಕರಿತಾನೋ ಅಷ್ಟೊತ್ತು ಅಂತ ಇದೆ. ಇಲ್ಲಿ ಹಾಗಲ್ಲ, ನಾ ಕಲ್ಪನೆ ಮಾಡ್ತೀನಿ ಈ ಕ್ಷಣದಲ್ಲಿ ಕರಿತಾ ಇರೋದಂತ ಬರುತ್ತೆ, ಅವೆಲ್ಲೊಂದು ಕ್ಷಣದಲ್ಲಿ ಇನ್ನೇನೋ ಬರುತ್ತೆ. ಹತ್ತಾನೆ? ಆದ್ದರಿಂದ ಇಲ್ಲಿ ಈ ಎರಡು ಕಾಲಗಳನ್ನು ಮಾಡ್ತಾನೆ. ಆಯ್ತಾ?
ಅದರಷ್ಟಿದು ಇದರಷ್ಟದು ಅಂತ. ಹೀಗೆ ಒಂದೊಂದರ ಕಾಲಕ್ಕೆ ಕಟ್ಟು ಬಿದ್ದಿರುವುದು ಹೊರಗಿನ ಭೇದಗಳು ಇರುವುದೋ ಇವು ದ್ವಯಕಾಲಗಳು. ಅಂದರೆ ಹೊರಗಡೆ ವ್ಯವಹಾರದಲ್ಲಿ ಕಾಣಬರ್ತಾ ಇರತಕ್ಕಂಥದ್ದು ದ್ವಯಕಾಲ. ದ್ವಯಕಾಲ ಅಂದರೆ ನಿಮಗೆ ಸುಲಭವಾಗಿ ಸ್ಪಷ್ಟವಾಗೋದು ಈ ಥರ ಆಗ್ಬೋದು. ನೋಡಿ ದೇಶ ಕಾಲ. ದೇಶ ಅನ್ನೋದನ್ನು ನಾವು ಹೇಗೆ ಗ್ರಹಿಸ್ತೀವಿ ನೋಡಿ. ಪುಸ್ತಕ ಇಲ್ಲಿದೆ, ಇಲ್ಲಿ ಅಂತೀವಿ, ಗೊತ್ತಾ? ಇಲ್ಲಿ ಅಂದರೆ ದೇಶವಾಯಿತು. ಇಲ್ಲಿ ನನಗೆ ಏಕಕಾಲದಲ್ಲಿ ಪುಸ್ತಕದ ಜ್ಞಾನವೂ ಉಂಟಾಗುತ್ತೆ, ಆ ಪುಸ್ತಕದಲ್ಲಿ ಅದಕ್ಕೆ ಸಂಬಂಧಿಸತಕ್ಕಂಥ ದೇಶದ ಕಾಲವೂ ಉಂಟಾಗುತ್ತೆ. ಹೌದಲ್ಲೇನಪ್ಪ? ಅಂದ್ರೇನು? ವಸ್ತುವನ್ನು ಅನುಸರಿಸಿ ದೇಶದ ಕಾಲ, ದೇಶದ ಜ್ಞಾನ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೋಡಿ ಮುಂದಕ್ಕೆ. ವಸ್ತುವಿನ ಚಲನೆ ಅಥವಾ ವ್ಯವಹಾರವನ್ನು ಅನುಸರಿಸಿ ಕಾಲದ ಜ್ಞಾನ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅಷ್ಟೊತ್ತು ಸಮಯ ಅಂತ, ಇಲ್ಲಿಂದ ಅಲ್ಲಿಗೆ ಹೋಯ್ತು, ಆಗೋಯ್ತು ಟೈಮು, ಅಷ್ಟರೊಳಗಡೆ ಅಂತಾರ ಇಲ್ಲಪ್ಪ. ಅಂದರೆ ಹೊರಗಡೆ ಆಗೋ ವ್ಯವಹಾರಕ್ಕೆ ಹೊಂದಿಸ್ಕೊಂಡು ಕಾಲಜ್ಞಾನ ಆಗುತ್ತೆ. ನೋಡಿ, ವಸ್ತುವಿನ ಜ್ಞಾನ, ವಸ್ತು ಅದರಲ್ಲಿ ದೇಶದ ಜ್ಞಾನ ಒಟ್ಟಿಗೆ ಬರುತ್ತೆ, ವ್ಯವಹಾರ ಕಾಲಜ್ಞಾನ ಒಟ್ಟಿಗೆ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಅದ್ರ ವ್ಯತ್ಯಾಸ ಇದೆ ನೋಡಿ. ದೇಶ ಕಾಲ ಜ್ಞಾನ ನೋಡಿದ್ದಲ್ಲ, ಮನಸ್ಸಿನಲ್ಲಿ ಬಂದಿರೋದು. ಗೊತ್ತಾಯ್ತಾ? ಮನಸ್ಸಿನಲ್ಲಿ ಬಂದು ಅಂದ ಕೂಡಲೇ ಕಲ್ಪಿತ, ಸುಮ್ಮನೆ ಕಾಲ ಇಲ್ಲ ಏನೂ ಇಲ್ಲ ಅಂತಲ್ಲ. ದೇಶ ಕಾಲಗಳು ಅನ್ನೋದು ಇವೆ. ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದರೆ, ಅದು ಇಂದ್ರಿಯ ಗ್ರಾಹ್ಯವಲ್ಲ, ಬುದ್ಧಿಗ್ರಾಹ್ಯ. ಗೊತ್ತಾಯ್ತಾ? ಏನು ಬುದ್ಧಿಗ್ರಾಹ್ಯ ಅಂದರೆ? ವಸ್ತು ಅಲ್ಲ ಥರ, ಆದರೂ ಇಲ್ಲ ಅಂತಲ್ಲ, ಅದು ಬೇರೆ, ಸ್ವತಂತ್ರ ಇದೆ, ಅಸ್ತಿತ್ವ ಇದೆ. ಏನರ್ಥ ನೋಡಿ. ಸುಖ ದುಃಖ ಇದೆ. ಸುಖ ದುಃಖ ಸುಮ್ಮನೆ ಕಲ್ಪನೆ ಏನೇನಪ್ಪ ಅಲ್ಲ, ಆಗ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ಅದಲ್ಲ. ಹಾಗೇನೆ ಕಾಲ ಅನ್ನೋದು ಕಲ್ಪನೆ ಅಲ್ಲ, ಅನುಭವಕ್ಕೆ ಬರುತ್ತೆ. ದೇಶ ಅನ್ನೋದು ಅನುಭವಕ್ಕೆ ಬರುತ್ತೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಇನ್ನೂ ಶಾಸ್ತ್ರ ಬಹಳ ಚೆನ್ನಾಗಿ ಹೇಳುತ್ತೆ. ಎಲ್ಲ ಮೋಸ್ಟ್ ಮಾಡರ್ನ್ ಸೈನ್ಸ್ ಹೇಳ್ತಾರಲ್ಲ, ಎಲ್ಲ ಹೇಳುತ್ತೆ. ದೇಶಕಾಲ ಅಪರಿಚ್ಛನ್ನ. ದೇಶಕಾಲಗಳು ಪರಮಾತ್ಮನಲ್ಲಿ ಬೇರೆಯಾಗೋದಿಲ್ಲ, ಅಪರಿಚ್ಛಿನ್ನ. ಆದರೆ ಇಲ್ಲಿ ಬೇರೆಯಾದಂತೆ ಕಾಣುತ್ತೆ, ಬೇರೆಯಾಗುತ್ತೆ. ವಸ್ತುಗಳು ಬಂದಮೇಲೆ ಬೇರೆ ಆಗುತ್ತೆ. ವಸ್ತುವನ್ನು ವ್ಯವಹಾರವನ್ನು ಅನುಸರಿಸಿ ಬೇರೆ. ಇದು ವ್ಯವಹಾರ, ಅದು ವಸ್ತು. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದಲೇ ಈ ಕಾಲವನ್ನು ಕುರಿತು ಹೇಳುವಾಗ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿದೆ. ಗೊತ್ತಾಯ್ತಾ? ಇದೆಲ್ಲ ಏನಪ್ಪ ಅಂದರೆ, ಈ ಕಾಲ ಎಲ್ಲಿ ಶುರು ಆಯ್ತು ಗೊತ್ತೇ ಕಾಲ ಅನ್ನೋದು? ಹಿರಣ್ಯಗರ್ಭ ನೋಡಿ ಬಂದಲ್ಲ. ಹಿರಣ್ಯಗರ್ಭನು ಪಂಚಭೂತಗಳನ್ನು ತಯಾರು ಮಾಡೋದು ಅವನೇ, ಪಂಚೀಕರಣದಿಂದ. ಪಂಚಭೂತಗಳನ್ನು ತಯಾರು ಮಾಡೋದು ಅಂದ್ರೇನು? ಅದೇ ಪ್ರಜಾಪತಿ. ಆ ಪ್ರಜಾಪತಿಯನ್ನು ಸೃಷ್ಟಿ ಮಾಡಬೇಕಲ್ಲ, ಆವಾಗ ಅದಕ್ಕೊಂದು ಗರ್ಭ ಬೇಕಲ್ಲ. ಆ ಗರ್ಭ ಹಿರಣ್ಯಗರ್ಭನಿಂದ ಬರುತ್ತೆ. ಅದನ್ನು ರೇತಸ್ಸು ಅಂದರೆ ಈಗಿನ ಮನುಷ್ಯ ರೇತಸ್ಸು ಅಂತ ಅರ್ಥವಲ್ಲ, ಅದಕ್ಕೆ ಸೂಕ್ಷ್ಮದ್ದು. ಆ ರೇತಸ್ಸನ್ನಿಟ್ಟು ಪ್ರಜಾಪತಿ ಇದಾಗುತ್ತೆ, ಗರ್ಭಕ್ಕೆ ಬರ್ತಾನೆ. ಪ್ರಜಾಪತಿ ಎಷ್ಟು ಕಾಲ ಗರ್ಭದಲ್ಲಿದ್ನೋ, ಅಂದರೆ ಭಾಷ್ಯದ ಪ್ರಕಾರ ಇರೋದು, ನಾವು ಇಲ್ಲಿ ತಿಳ್ಕೊಂಡ್ರೆ 1 ವರ್ಷ ಇದೆಯಲ್ಲ, 1 ವರ್ಷ ನಾವು ಇಲ್ಲಿ ತಿಳ್ಕೊಂಡಿರೋದು ಅಂತಲೇ ಸ್ಪಷ್ಟವಾಗಿದೆ.
ಆ 1 ವರ್ಷ ಕಾಲ ಗರ್ಭ. ಆ ವರ್ಷ ಅನ್ನೋದು ಮುಂಚೆ ಇರಲಿಲ್ಲ. ವರ್ಷ ಅನ್ನೋದು ಆವಾಗಲೇ ಶುರುವಾಗಿದ್ದು. ಅದಕ್ಕೆ ಮುಂಚೆ ಕಾಲ ಇಲ್ಲ. ಕಾಲ ಇಲ್ಲ ಅಂದ್ರೇನು? ನಾವು ತಿಳ್ಕೊಳ್ಳಬಹುದಾದ ಕಾಲ ಇರಲಿಲ್ಲ ಅಂದ್ರೇನು? ವಿಂಗಡವಾಗಿರ್ತಕ್ಕಂಥ ಕಾಲಗಳಿರಲಿಲ್ಲ. ಗೊತ್ತಾಗ್ತಾ ಇದೆಯಾ? ಇವಾಗ ಈ ಕಾಲ ಅಲ್ಲಿಂದ ಶುರುವಾಯಿತು. ಆಮೇಲೆ ಪ್ರಜಾಪತಿ ಅದು ಮಾಸಗಳನ್ನ, ತಿಥಿಗಳನ್ನ, ಅದು ಇದು ಅವನು ಸೃಷ್ಟಿ ಮಾಡ್ದ. ಗೊತ್ತಾಯ್ತಾ? ಆದ್ದರಿಂದ ಮಾಸ, ಅಹೋರಾತ್ರಿ, ಮಾಸಗಳು, ವರ್ಷಗಳು ಎಲ್ಲ ಪ್ರಜಾಪತಿ ಸೃಷ್ಟಿ ಸ್ಪಷ್ಟವಾಗಿದೆ, ಉಪನಿಷತ್ತುಗಳಲ್ಲೇ ಇದೆ. ಗೊತ್ತಾಯ್ತಲ್ಲ? ಇವಾಗ ನೀವೇನು ಹೇಳಿದ್ರಲ್ಲ, ಈ ವಸ್ತುಗಳೆಲ್ಲ ಅವ್ಯಕ್ತವಾಗಿ ಅಲ್ಲಿತ್ತು ಅಂತ. ದೇಶಕಾಲಗಳು ಇದಿವಾಗ ದೇಶಕಾಲಗಳು ಇಲ್ಲಿದೆ. ಇದು ಅವ್ಯಕ್ತವಾಗಿದ್ರೆ ಅದು ಅವ್ಯಕ್ತವಾಗಿದೆ. ಇವಾಗ ಭೇದಗಳು ಕಾಣಿಸ್ತಾ ಇದೆ, ಅವಾಗ ಭೇದಗಳು ಕಾಣಿಸ್ತಾ ಇಲ್ಲ. ಹಾಗೇನೆ ಕಾಲದಲ್ಲಿ ಇವಾಗ ಭೇದಗಳು ಕಾಣಿಸ್ತಾ ಇದೆ, ಆವಾಗಲೂ ಕಾಣಿಸ್ತಾ ಇರಲಿಲ್ಲ. ಆವಾಗಿರೋ ಕಾಲ ಯಾವುದು? ಬ್ರಹ್ಮಸ್ವರೂಪದಿಂದ ಒಂದೇ ಆಗಿದ್ದಂಥ ಕಾಲ ಇದೆ. ನೋಡಿ, ಯಾರನ್ನ ಪ್ರಶ್ನೆಯಲ್ಲಿ ಹೇಗೆ ಹೇಳ್ತಾರೆ, ಅಲ್ಲೇನು ಹೇಳ್ತಂದ್ರೆ, ಏನು ಅಲ್ಲ, ನದಿ ಪ್ರಭಾತ್ ಕಾಚಿತ್ ಅಕ್ಷಯ ಸಿಂಧದೆ ಯಥಾ ತಾನ್ನದ್ಯೋ ವಿಸಮಾಯಂತಿ ಸೋರುಸತಿ ನಿರ್ವರ್ತತೆ ಅಂತ ಬರ್ತಲ್ಲಪ್ಪ. ಅಂದ್ರೇನು? ಈ ಸಣ್ಣ ಸಣ್ಣ ಪುಟ್ಟ ಕಾಲಗಳೆಲ್ಲ ಇದೆಯಲ್ಲ, ಅದೆಲ್ಲ ಸೇರ್ಕೊಳ್ತಾ ಹೋಗುತ್ತಂತೆ ಹಾಲಲ್ಲಿ. ಸಣ್ಣ ಸಣ್ಣ ನದಿಗಳು ಸೇರ್ಕೊಳ್ತಾರೆ. ಹಾಗೆ ಆ ದೊಡ್ಡ ನದಿ ಅನ್ನೋದು ಹೋಗ್ತಾಲೇ ಇದೆ, ಆ ದಿಕ್ಕನ್ನು ಬದಲಾಯಿಸಲ್ಲ, ಅದು ಹೋಗ್ತಾಲೇ ಇರುತ್ತೆ. ಹಾಗೆಯೇ ಕಾಲ ಅನ್ನೋದು ಯಾವಾಗಲೂ ಫ್ಯೂಚರ್ ಕಡೆ ಇದ್ದೇ ಇರುತ್ತೆ. ಗೊತ್ತಾ? ಆ ಕಾಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಮುಂದೆ ಕೇಳುತ್ತೆ, ಅಯ್ಯೋ ಪಟರೋ ವಿಕ್ಲಿದೋ ಪೆಂಗ ಏತದ್ವರ್ಣ ಲಕ್ಷಣಂ. ನಿನ್ನ ಕಣ್ಣುಗಳಿದೆಯಲ್ಲ, ಅದು ಒದ್ದೆ ಕೊಳೆ ಬಟ್ಟೆ, ಅದು ಅದನ್ನು ನೀನು ಆ ಕಾಲ ನೋಡೋಕ್ಕಾಗೋದಿಲ್ಲ. ಯಾತಿಗೆ ನೋಡೋಕ್ಕಾಗೋದಿಲ್ಲ? ದಿವ್ಯದೃಷ್ಟಿ ಬೇಕು ಅದಕ್ಕೆ. ಯಾತಿಗೆ ಮಾಡೋಕ್ಕಾಗಲ್ಲ ಅಂದರೆ, ನಾ ತ್ರಿಭುವನನ್ನ ಪೂಷಾ ನಪಶವಃ. ವಸ್ತುಗಳೇ ಇಲ್ಲ ಅಲ್ಲಿ. ವಸ್ತುಗಳೇ ಇಲ್ಲದೆ ಇರುವಾಗ, ಚಲನೆಯೇ ಇಲ್ಲದೆ ಇರುವಾಗ ದೇಶಕಾಲಗಳು ಹೇಗೆ ಗೊತ್ತಾಗುತ್ತೆ? ಗೊತ್ತಾಯ್ತಾ? ಅಲ್ಲಿಗೇನಾಯ್ತು? ವಸ್ತುಗಳು, ವ್ಯವಹಾರ, ದೇಶ, ಕಾಲ ಪ್ರತಿಯೊಂದು ಇದೆ, ಎಲ್ಲ ಬ್ರಹ್ಮವೇ. ಅದು ಒಂಥರ ನಿರಪೇಕ್ಷ ಕಾಲ, ಇದು ಸಾಪೇಕ್ಷ ಕಾಲ. ಆ ಸಾಪೇಕ್ಷ ಕಾಲದ ಭಾಗಗಳೇ ಇಲ್ಲಿ ತಿಂಗಳು, ವರ್ಷ, ಅದು ಇದು ಅಂತ ಕಾಣಿಸ್ಕೊಳ್ಳುತ್ತೆ ಅಷ್ಟೆ. ಅರ್ಥ ಆಯ್ತಲ್ವ? ಅಲ್ಲಿಗೆ ಏನಾಯಿತು ಅಂದರೆ, ಇವೆಲ್ಲ ಚಿತ್ತಕಾಲಗಳು. ಕಾಲವನ್ನು ಚಿತ್ತದಿಂದಲೇ ಗೊತ್ತಾಗೋದು. ಹೊರಗಡೆ ಇರೋ ದ್ವಯಕಾಲ ಅಂದರೆ ವ್ಯವಹಾರ ಜೊತೆ ಕೂಡ್ಕೊಂಡಿರೋದು, ಇಲ್ಲಿ ಬರೀ ಕಲ್ಪನೆಗಳಲ್ಲಿರೋ ಕಾಲ. ಅರ್ಥ ಆಯ್ತಲ್ವಾ? ಹಾಗೆ ಮತ್ತೆ ನೋಡಿ, ಅವ್ಯಕ್ತ ಏವದೇ ಅಂತಸ್ತು ಸ್ಫುಟ ಏವ ಚಿಯೇ ಬಹಿಃ ಕಲ್ಪಿತ ಏವತೆ ಸರ್ವೇ ವಿಶೇಷಸ್ತ್ವಿಂದ್ರಿಯಾಂತರೇ. ನೋಡಿ, ಯಾವ ಒಳಗೆ ಅವ್ಯಕ್ತವಾಗಿರುವೋ ಮತ್ತು ಯಾವ ಹೊರಸ್ಫುಟವಾಗಿಯೇ ಇರುವೋ ಅವೆಲ್ಲವೂ ಕಲ್ಪಿತವೇ. ವಿಶೇಷವಾದರೂ ಇಂದ್ರಿಯಾಂತರದಲ್ಲಿರುವುದು. ಒಳಗೆ ಬರೀ ಮನೋವಾಸನೆಯಿಂದ ತೋರಿಕೊಳ್ಳುವ ಭಾವಗಳು ಅವ್ಯಕ್ತವಾಗಿರುವುದು. ಹೊರಗೆ ಚಕ್ಷುರಾದಿ ಬೇರೊಂದು ಇಂದ್ರಿಯಕ್ಕೆ ಗೋಚರವಾಗಿರುವಲ್ಲಿ ಸ್ಫುಟವಾಗಿರುವುದು. ಅಂದರೆ ವ್ಯವಹಾರಕ್ಕೆ ಸಿಗಿದ ಒಂದು ವಸ್ತು ಇದೆ, ವ್ಯವಹಾರ ನಡೀತಾ ಇದೆ, ಅದನ್ನು ಸ್ಫುಟವಾಗಿದೆ. ಇಲ್ಲೊಂದಿದೆ, ಅಲ್ಲೂ ಒಂದಿದೆ. ಆಯ್ತಾ? ಇದೇ ಸ್ವತಂತ್ರವಾಗಿದ್ದರೆ ಹುಚ್ಚಾಪಟ್ಟೆ ಹೋಗುತ್ತೆ. ಅದಕ್ಕೆ ಗಂಟು ಬಿದ್ದಿದ್ದರೆ ಒಂದು ಕ್ರಮ ಇರುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇವಾಗ
ಅಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಪ್ಪ, ಅದಕ್ಕೆ ಇಷ್ಟೊತ್ತಿಗೆ ಹೋಗಬೇಕು, ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಹೋಗಬೇಕು ಅಂತಂದರೆ ಅದರಲ್ಲೊಂದು ಕ್ರಮ ಇದೆ. ಅಲ್ಲಿ ಸುಮ್ಮನೆ ಕೂತಿದ್ರೆ ಏನೇನೋ ಎಲ್ಲೆಲ್ಲೋ ಏನೇನೋ ಹೋಗುತ್ತೆ. ಅದಾಯ್ತಾ? ಅಂದರೆ ಸ್ಫುಟವಾಗಿರು. ಅಲ್ಲಿ ಅವ್ಯಕ್ತವಾಗಿದೆ, ಅಲ್ಲಿ ಸ್ಫುಟವಾಗಿದೆ ಅಂತ ಹೇಳ್ದಲ್ಲ ಎಂಬ ವಿಶೇಷ ಉಂಟಲ್ಲ, ಅದು ಭೇದಗಳು ನಿಜವಾಗ್ಲೂ ಇರುವುದರಿಂದ ಆದದ್ದಲ್ಲ. ಭೇದಗಳು ನಿಜವಾಗಿಲ್ಲ. ನಿಮ್ಗೆ ಗೊತ್ತಾಯ್ತಾ? ಇವಾಗ ಇಷ್ಟೊತ್ತು ಏನು ತೋರಿಸಿದ್ರು, ಭೇದಗಳನ್ನ ಇಟ್ಕೊಂಡು ವಸ್ತುಗಳನ್ನ ಇಟ್ಕೊಂಡು ಭೇದ ಹೇಳಿದ್ರು. ಆ ಭೇದಗಳನ್ನ ಆತ್ಮನೇ ಅಂತ ತೋರಿಸ್ಕೊಟ್ರು. ಈಗ ಮಾನಸಿಕವಾಗಿರೋ ದೇಶಕಾಲಗಳಿದೆಯಲ್ಲ ಅದನ್ನು ತೋರಿಸ್ತಾ ಇದ್ದಾರೆ. ಅದೂ ಬೇರೆಯಲ್ಲ. ಏನಪ್ಪ ಗೊತ್ತಾಗ್ತಾ ಇದ್ದೀನಪ್ಪ? ಹಾಂ ಮಾನಸ ಲೋಕಗಳು ಅಂತ ಹೇಳಿದ್ರೆ ನೀವು ಹಾಂ ಇವಾಗ ಮಾನಸಿಕವಾಗಿರುವಂತಹ ನಾವು ತಿಳ್ಕೊಳ್ಬಂತ ಅಂತ ಇವಾಗ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧ ಉಂಟಾ? ಇಲ್ಲ ಹೇಳಿ. ಕ್ಷೇತ್ರದವರೆಗೆ ಇಲ್ಲ ಇಲ್ಲ ಹಾಗಲ್ಲ. ಮಾನಸ ಲೋಕಗಳು ಅಂದರೆ ಅಲ್ಲಿ ಸ್ಥೂಲ ಶರೀರದ ಸಂಬಂಧವಿಲ್ಲದೆ ಕೇವಲ ಮಾನಸಿಕವಾಗಿಯೇ ಇರುತ್ತೆ. ಅದು ಆ ಲೋಕಗಳನ್ನು ಪಡ್ಕೊಳ್ಳೋದಕ್ಕೆ ಬಹಳ ದುಸ್ತರ, ಅದೆಲ್ಲ ಬರುತ್ತೆ. ಬಹಳ ಬಹಳ ಕಷ್ಟ. ಅದಕ್ಕೆ ತುಂಬ ತುಂಬ ತಪಸ್ಸಿರಬೇಕು. ಆ ಥರದ್ದಿದೆ. ಅದನ್ನು ಪಡ್ಕೊಳ್ಳೋದಕ್ಕೆ ಶಾಸ್ತ್ರದಲ್ಲಿ ಕರ್ಮಗಳನ್ನು ಹೇಳಿದೆ. ಆದ್ದರಿಂದ ಸುಮ್ಮನೆ ಇದೆ ಅಂತ ಅರ್ಥವಲ್ಲ. ಅದಕ್ಕೆ ಮುಂಡಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಲೋಕಗಳೆಲ್ಲ ಇದೆಯಲ್ಲ, ಇದು ವಿತಥ ಅಂತ ತಿಳ್ಕೊಬೇಡಿ, ಆಮೇಲೆ ಅವಿತಥ, ಏನೋ ಕಲ್ಪನೆ ಉರೆ ಹೊಡಿತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಸ್ಪಷ್ಟವಾಗಿ ಅವಿತಥ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಉಪನಿಷತ್ನಲ್ಲಿ. ಕರ್ಮ ಹೇಳಿದೆ. ಈಗ ಆ ಲೋಕ ಪಡ್ಕೋಬೇಕಿದ್ರೆ ಈ ಥರ ಮಾಡಬೇಕು ಅಂತ ಹೇಳಿದೆ, ಗೊತ್ತಾಯ್ತಲ್ವಾ? ಇದೆ. ಆದರೆ ಇಲ್ಲಿ ಹೇಳ್ತಾ ಇರೋ ಕಾಲಗಳೇನಿದೆಯೋ ನಾವೆಲ್ಲ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ಈ ಎರಡು ಥರ ಕಾಲ ಇದೆ. ಚಿತ್ತದಲ್ಲಿ ಒಂಥರ ಇದೆ, ಮತ್ತು ಹೊರಗಡೆ ಸೇರ್ಕೊಂಡಿರ್ತಕ್ಕಂಥದ್ದಿದೆ. ಅದರಲ್ಲಿ ಒಂದು ಸ್ವಲ್ಪ ಕ್ರಮ ಇದೆ, ಸ್ಫುಟವಾಗಿದೆ. ಇಲ್ಲಿ ಎಲ್ಲ ಬೆರಕೆ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ಈಗ ಹೀಗಿದ್ರೂ ಅದು ನಿಜವಾಗಿ ಆ ಭೇದಗಳಿದೆ ಅಂತ ಅರ್ಥವಲ್ಲ, ಗೊತ್ತಾಯ್ತಾ? ಏನು ಅರ್ಥವಲ್ಲ ಅಂದ್ರೇನು? ಅದೂ ಆತ್ಮನೇ ಅಂತ. ಏಕೆಂದರೆ ಕನಸಿನಲ್ಲಿಯೂ ಹಾಗೆಯೇ ವಿಶೇಷವೂ ಕಾಣುತ್ತದೆ. ಆತ್ಮನಿಗಿಂತ ಬೇರೆಯಾಗಿ ನೋಡಿದ್ರೆ ಅದು ಇಲ್ಲವೇ ಇಲ್ಲ. ಕನಸಿನಲ್ಲಿ ಬರುತ್ತಲ್ಲ, ಅಲ್ಲೂ ದ್ವೈಕಾಲಗಳಿದೆ. ಏನು ದ್ವೈಕಾಲ ಅಂದರೆ, ಅಲ್ಲಿ ಯಾರೋ ವ್ಯವಹಾರ ಮಾಡ್ತಾ ಇದ್ದರೆ ಕಾದಿದ್ದೆ ಅಷ್ಟೊತ್ತು ಅಂತಲೂ ಇದೆ, ನಾನು ಕಲ್ಪನೆ ಮಾಡ್ತಾ ಇದ್ದೆ ಅಂತಲೂ ಇದೆ. ನೋಡಿ, ಎರಡು ಕಾಲ ಹೇಳಿದ್ದಾರೆ. ಚಿತ್ತಕಾಲ, ದ್ವಯಕಾಲ. ಮನಸ್ಸಿನಲ್ಲಿ ಬರೋದು ಮತ್ತು ವ್ಯವಹಾರದ ಸಮೇತವಾಗಿ ಕಾಣಿಸ್ಕೊಳ್ಳೋದು. ಅದರಲ್ಲಿ ಕ್ರಮ ಇದೆ, ಸ್ಫುಟವಾಗಿದೆ. ಇಲ್ಲಿ ಇಲ್ಲ, ಗೊತ್ತಾ? ಇಷ್ಟಿದ್ರೂ ಇದೂ ವಿತತ್ವೇ. ವಿತತ್ ಅಂತ ಯಾವುದಕ್ಕೆ ಹೇಳ್ತಾ ಇರೋದು? ಆತ್ಮ ಭಿನ್ನವಾಗಿ ಸ್ವಾತ್ಮ ಪ್ರಬೋಧ ಭಾವಾತ್ ಅಂತ ಹೇಳ್ತಾರೆ ನೋಡಿ, ತರೆ ಸ್ವಪ್ನ ಅನ್ನುವಾಗ ಅದು ಜ್ಞಾಪಕ ಇಟ್ಕೊಳ್ಳಿ. ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಅದೆಲ್ಲ ಆತ್ಮನೇ. ಹೌದಾ? ಅದೇನಾಯಿತು ಅಂದರೆ, ಅದು ಕಾಣುತ್ತದೆಯಲ್ಲ, ವಿಕಾರ ನೋಡಿದ್ರೆ ಅದು ನಿಜವಾಗ್ಲೂ ಕನಸಿನಲ್ಲಿದ್ದ ಹಾಗೆ. ಯಾಕೆಂದರೆ ಕನಸಿನಲ್ಲೂ ಇದೆ. ಮತ್ತೊಂದು ಇಂದ್ರಿಯ ನಿಂಬ ವಿಶೇಷವು ಕಾಣುತ್ತೆ. ಯಾಕೆಂದರೆ ಮತ್ತೆ ಅಂದರೆ ಮತ್ತೊಂದು ಇಂದ್ರಿಯ ಇಂದ ಆದದ್ದು. ಅಂದರೆ ಎರಡು ಮನಸ್ಸಿನಲ್ಲಿ ಇರೋದು ಅಂತ, ಅದರ ಮನಸ್ಸಿನಲ್ಲಿ ಇರೋದು ಅಂತ. ಮನಸ್ಸಿನಿಂದಲೇ ಆ ಕಾಲ ಬರೋದನ್ನು ಮನಸ್ಸಿನಿಂದ ತಾನೆ ಗೊತ್ತಾಗೋದು ಕೂಡ. ಏನಪ್ಪ ನಾನು ಬೇಗ ಹೋಗ್ತಾ ಇದ್ದೀನಿ, ಏನೋ ಗೊತ್ತಾಗಲ್ವೇನೋ. ದ್ವಯಕಾಲ ಕೂಡ ಚಿತ್ತದಲ್ಲಿ ತಾನೇ ಬರೋದು. ಅದು ಈ ಐದಿಂದ್ರಿಯಗಳು ಬರೋದಿಲ್ಲ. ದೇಶಕಾಲಗಳೆಲ್ಲ ಗೊತ್ತಾಗೋದು ಮನಸ್ಸೊಂದಕ್ಕೆ. ಆದ್ದರಿಂದ ಈ ವಿಷಯ ಮತ್ತೆ ಮತ್ತೊಂದು ಇಂದ್ರಿಯ ಅಂತಃಕರಣದಿಂದ. ಆದ್ದರಿಂದ ಈ ಎಚ್ಚರದ ಭಾವಗಳು ಕನಸಿನ ಭಾವಗಳಂತೆ ಕಲ್ಪಿತವೆ. ಏನು ತೋರಿಸ್ತಾ ಇದ್ದಾರೆ ನೋಡಿ, ಸ್ವಾತ್ಮ ಪ್ರಬೋಧ ಅಭಾವದಿಂದ ನಾನು ಯಾವ್ಯಾವುದನ್ನು ಜಾಗ್ರತ್ನಲ್ಲಿ ನೋಡ್ತಾ ಇದ್ದೀನೋ ಅದಕ್ಕೂ, ಅದನ್ನೇ ನಾನು ಸ್ವಪ್ನದಲ್ಲಿ ನೋಡ್ತಾ ಇದ್ದೀನಲ್ಲ ಅದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ.
ಇಲ್ಲೂ ಸ್ವಪ್ನದಲ್ಲಿ ನಾನು ಹೇಗೆ ಆತ್ಮನಿಗಿಂತ ಭಿನ್ನವಾಗಿ ನೋಡ್ತೀನೋ ನನಗಿಂತ ಬೇರೆಯಾಗಿ, ಹಾಗೆಯೇ ಇಲ್ಲೂ ನನಗಿಂತ ಬೇರೆಯಾಗಿ ನೋಡ್ತಾ ಇದ್ದೀನಿ. ಆದ್ದರಿಂದ ಅಲ್ಲೂ ವಿತತ, ಇಲ್ಲೂ ವಿತತ. ಗೊತ್ತಾಗಿಲ್ಲ ಏನಪ್ಪ? ಯುಗ ಕಾಲಗಳು, ಹಾಂ ಯುಗ ಕಾಲಗಳು, ಯುಗ ಹಾಂ ಕಾಲಗಳು, ಹಾಂ ದ್ವಯಕಾಲವ ಚಿತ್ತಕಾಲವ. ದ್ವೈಕಾಲ ವ್ಯವಹಾರ ಅನುಸರಿಸಿ ಅಲ್ವ ಆಗೋದು. ಕಲಿಗ ಮುಗೀತು ಅಂದರೆ ಇಷ್ಟು ಸಂವತ್ಸರಗಳು ಅಂತ ಕೂಡ ಇದೆಯಲ್ಲ, ಅದಕ್ಕೆ ಆ ವ್ಯವಹಾರ ಇಟ್ಕೊಂಡೆ ಹೇಳಿರೋದು. ಇಲ್ಲೇನೆ ವಿರೋಧ ಬರೋದು, ಹಾಂ ಇಲ್ಲೇನೆ ವಿರೋಧ ಬರೋದು ಮುಂದೆ. ಏನು ಹೇಳಿ? ಈ ಕಾಯ್ಕೆಗೆ ನಿಜವಾದ ಅರ್ಥ ಹೊರಗಡೆ ಕಲ್ಪಿತವಾದ ವಸ್ತುಗಳು ಒಂದು, ಇನ್ನೊಂದು ಹೊರಗಡೆ ಇದೆ, ಅದನ್ನ ಇಂದ್ರಿಯಗಳು ನೋಡ್ತಾ ಇವೆ ಅಂತ. ಇಂದಿರಿಯ ಅದೇ ಮನಸ್ಸಿನಿಂದ ನೋಡ್ತೇವೆ, ಮನಸ್ಸಿಂದ ನೋಡ್ತಾ ಇದೆ. ಅದು ಕೂಡ ಮನಸ್ಸಿನ ಕಲ್ಪನೆಯೇ. ಹೌದು, ಇದೇ ವಿಜ್ಞಾನವಾದ ಬೌದ್ಧರದ್ದು. ಹೇಳ್ತೀನಿ ಇದನ್ನ ಎಲ್ಲ ಹೇಳ್ತೀನಿ ಕೇಳಿ. ಇವಾಗ ಅದನ್ನು ಅದು ಕಲ್ಪನೆ. ಆತ್ಮಶಾಂತಿ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದೊಡ್ಡ ವ್ಯತ್ಯಾಸ ಇದೆ ಏನು ಗೊತ್ತೇನೋ? ದೊಡ್ಡ ವ್ಯತ್ಯಾಸ ಅಂದರೆ ಇದು ಕಲ್ಪನೆ, ಅದು ಕಲ್ಪನೆ, ಅವನು ಹೇಳಿದಾನೆ, ನಾವು ಹೇಳ್ತಾ ಇದ್ದೀವಿ, ಗೊತ್ತಾಯ್ತಾ? ಆದರೆ ಅವನು ಆತ್ಮನನ್ನು ಬಿಟ್ಟು ಹೇಳ್ತಾ ಇದ್ದಾನೆ. ನಾವೇನು ಹೇಳ್ತಾ ಇದ್ದೀವಿ? ಎಲ್ಲವೂ ಆತ್ಮನೇ ಆಗಿರೋದ್ರಿಂದ ಈ ವ್ಯವಹಾರ ಒಂದೂ ಇಲ್ಲ ಅಲ್ಲಿ. ನಾನು ಆತ್ಮನಿಗಿಂತ ಬೇರೆ ಅಂತ ತಿಳ್ಕೊಂಡಿರೋದ್ರಿಂದ ಕಲ್ಪಿತವೇ, ನೀನೇನು ಕಲ್ಪಿತ ಅಂತ ಹೇಳ್ತಾ ಇದ್ದೆ ಅದೇ. ಆದರೆ ಆತ್ಮನಿಗಿಂತ ಬೇರೆಯಾಗಿ ಅಂತ ನೋಡಿದ್ರಲ್ಲಿ ನನ್ನ ದೋಷ ಇದೆ. ಅದು ಇಲ್ಲವೇ ಇಲ್ಲ ಅಂತ ಹೇಳಿದ್ದು ನಿನ್ನ ಬಹಳ ತಪ್ಪು, ಯಾಕೆಂದರೆ ಆತ್ಮನೇ ಇಲ್ಲ ಅಂತ ಆಗೋಯ್ತು. ಅಲ್ಲಿ ಬರ್ತೇವೆ ವ್ಯತ್ಯಾಸ, ಗೊತ್ತಾಯ್ತಲ್ಲ? ಆದ್ದರಿಂದ ಬೌದ್ಧ ಏನು ಹೇಳ್ತಾನೋ ಅದಕ್ಕೆ ತುಂಬ ಹತ್ತಿರ ಇರೋ ಹಂಗೆ ಕಾಣಿಸುತ್ತೆ. ಅದಕ್ಕೆ ಎಲ್ಲಿ ಬರ್ತೇವೆ ಅವನು? ಹಗ್ಗ ಹಾವು ಕೊಟ್ಬಿಟ್ಟು ಹಾವಿಲ್ಲ, ಹಾಗೇನು ಇದು ಇಲ್ಲ ಅಂತಾನೆ. ಆದರೆ ನಾವು ಹಾಗಲ್ಲ, ಹಾವಿಲ್ಲ, ಆದರೆ ಹಾವಿನಂತೆ ಕಾಣೋ ಹಗ್ಗ ಇದೆ. ಇದು ಅಂದರೆ ಅವರ ದೃಷ್ಟಾಂತವನ್ನೇ ಅವ್ರಿಗೆ ತಿಳಿಸೋದು ಆತ್ಮನ ಸಿದ್ಧ ಮಾಡ್ತಾ ಇದ್ದಾರೆ. ಅದಿರೋದು ವಿಶೇಷ. ಇದು ಮುಖ್ಯವಾಗಿ ಬೌದ್ಧನ ಹೊಡೆಯೋದಕ್ಕೋಸ್ಕರ ಬಂದಿರತಕ್ಕಂಥ ಅಲಾಶಾಂತಿ ಪ್ರಕರಣ ಅದೆಲ್ಲ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಏನು ಅಭ್ಯಾಸ ಕಾಲದಲ್ಲಿ ಹಾಂ ಅಭ್ಯಾಸ ಕಾಲದಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಎಲ್ಲ ಸ್ವಪ್ನಗಳೇ. ಮಿಥ್ಯಾನೆ, ಹೌದು ಕಲ್ಪಿತ. ಹೌದು. ಅಪ್ರಬೋಧ ಕಾಲದಲ್ಲಿ ಅಂದ್ರೇನು? ನಾನು ತತ್ವವನ್ನು ತಿಳ್ಕೊಳ್ದೇ ಇರುವಾಗ. ಅಂದ್ರೆ ಏನು? ನಾನು ಭಿನ್ನ, ನನಗಿಂತ ಭಿನ್ನ ಅಂತ ತಿಳ್ಕೊಳ್ತಾ ಇರುವಾಗ. ಅಂದ್ರೇನು? ಬ್ರಹ್ಮಕ್ಕಿಂತ ಬೇರೆ ಅಂತ ತಿಳ್ಕೊಳ್ತಾ ಇರುವಾಗ. ಎಲ್ಲರೂ ಬೇರೆ ಅಂತ ತಿಳ್ಕೊಳ್ಳೋದು. ಯಾರು ತಿಳ್ಕೊಳ್ತಾರೆ ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅಂತ? ಯಾರು ತಿಳ್ಕೊಳ್ಳೋದು? ಆದ್ದರಿಂದಲೇ ಅದು ಬಹಳ ಕಷ್ಟನಪ್ಪ. ಎಲ್ಲವನ್ನೂ ಸಮ ಒಂದೇ ಆತ್ಮತತ್ವ ಎಲ್ಲ ಕಡೆಯೂ ನೋಡು ಅಂತ ತಾನೇ ಹೇಳ್ಕೊಡುತ್ತೆ. ಅದು ಅದ್ವೈತ. ಇವಾಗಿನ ಮುಂದಕ್ಕೆ ಹೇಳ್ತಾರೆ, ಹೊರಗಿನ ಮತ್ತು ಒಳಗಿನ ಭಾವಗಳನ್ನು ಒಂದಕ್ಕೊಂದು ನಿಮಿತ್ತವೆಂದು, ಒಂದರ ನಿಮಿತ್ತ ಇನ್ನೊಂದಾಗಿರುವುದು ಕಲ್ಪಿಸುವುದಕ್ಕೆ ಯಾವುದು ಬೇರು, ಯಾವುದು ಮೂಲ, ಯಾವುದು ಇದಕ್ಕೆ ಅಂದರೆ ಅರ್ಥ ನೋಡಿ. ಜೀವಂ ಕಲ್ಪಯತೆ ಪೂರ್ವಂ ತಥೋ ಭಾವಾನ್ ಪೃಥಗ್ ವಿಧಾನ್ ಬಾಹ್ಯಾನಾಧ್ಯಾತ್ಮಿಕ ಅಂಶೈವ ಯಥಾ ವಿದ್ಯಸ್ತಥಾ ಸ್ಮೃತಿ. ಮೊದಲು ಜೀವನ ಕಲ್ಪಿಸ್ತಾನೆ. ನೋಡಿ, ಜೀವತ್ವ ಕಲ್ಪನೆ ಮಾಡಿಕೊಂಡಿರೋದು ನಾನು ನನ್ನಲ್ಲಿ. ಆದರೆ ನನ್ನನ್ನು ಇನ್ನೊಬ್ಬ ಸೃಷ್ಟಿ ಮಾಡಿದ ಅಂತಾನೆ. ನಾನು ಸೃಷ್ಟಿ ಮಾಡಿದ್ದಾನೆ ಅರ್ಥ ಏನೋ? ನನಗೆ ಶರೀರ ಇಂದ್ರಿಯಗಳೆಲ್ಲ ಕೊಟ್ಟಿದ್ದಾನೆ. ನನ್ನ ಭೇದ ಬುದ್ಧಿಯನ್ನು ಪ್ರಕಟ ಮಾಡೋದಕ್ಕೆ ನನಗೆ ಅವಕಾಶ ಇದೆ. ಆದ್ದರಿಂದ ಕಲ್ಪನೆ ಮಾಡಿದ್ದಾನೆ, ನಾನು ಸೃಷ್ಟಿ ಮಾಡಿದ್ದಾನೆ. ಮೊದಲು ಜೀವನ ಕಲ್ಪಿಸ್ತಾನೆ, ಆಮೇಲೆ ಬೇರೆ ಬೇರೆ ವಿಧವಾದ ಹೊರಗಿನ ಒಳಗಿನ ಭಾವಗಳನ್ನು ಕಲ್ಪಿಸುತ್ತಾನೆ. ಇದ್ರಲ್ಲಿ ನೋಡಿ ಇನ್ನೊಂದು ವಿಶೇಷ. ಮೊದಲು ಕಲ್ಪಿಸ್ತಾನೆ ಅಂದರೆ ಮೊದಲು ಹಿರಣ್ಯಗರ್ಭ ಸೃಷ್ಟಿ ಮಾಡ್ತಾನೆ. ಗೊತ್ತಾಯ್ತಾ ನಿಮಗೆ? ತನ್ಮಾತ್ರೆಗಳನ್ನು ಪಂಚೀಕರಣ ಮಾಡಿ ಪಂಚಭೂತಗಳು ಮಾಡೋದಕ್ಕೆ ಮುಂಚೆ ಹಿರಣ್ಯಗರ್ಭ ಹುಟ್ಟುತ್ತಾನೆ. ಅರ್ಥವಾಗ್ತಾ ಇದೆಯಾ?
ಆದ್ದರಿಂದ ಮೊದಲು ಜೀವನವನ್ನು ಕಲ್ಪಿಸುತ್ತಾನೆ, ಆಮೇಲೆ ಬೇರೆ ಬೇರೆ ವಿಧವಾದ ಹೊರಗಿನ ಮತ್ತು ಒಳಗಿನ ಭಾವಗಳನ್ನು ಕಲ್ಪಿಸುತ್ತಾನೆ. ಎಂಥ ವಿದ್ಯೆಯುಳ್ಳವನೋ ಅಂಥ ಸ್ಮೃತಿಯಾಗಿ ಕಲ್ಪಿಸುತ್ತಾನೆ. ಹೇತುಫಲ ಸ್ವರೂಪನಾದ ನಾನು ಮಾಡುತ್ತೇನೆ ನನಗೆ ಸುಖವಾಗು ಎಂಬ ರೂಪದ ಜೀವನನ್ನು ಇಂಥ ಸ್ವರೂಪದವನ ಅಲ್ಲದ ಶುದ್ಧನಾಗಿಯೇ ಇರುವ ಆತ್ಮನಲ್ಲಿ ಹಗ್ಗದಲ್ಲಿ ಹಾವನ್ನು ಕಲ್ಪಿಸುವಂತೆ ಎಂಬುದನ್ನು ಕಲ್ಪಿಸಿಕೊಳ್ಳುತ್ತಾನೆ. ಗೊತ್ತಾಯ್ತಲ್ಲ ದೃಷ್ಟಾಂತ ಹೇಗಿದೆ ನೋಡಿ. ಈ ದೃಷ್ಟಾಂತ ಅನ್ವಯ ಹೇಗೆ? ಜೀವನೇ ಇಲ್ಲ ಅಂತಲ್ಲ ತಾತ್ಪರ್ಯ. ಈ ಜೀವನ ಆತ್ಮನಿಗಿಂತ ಬೇರೆ ಅಲ್ಲ, ಅದನ್ನು ತಿಳಿಸೋದು ಉದ್ದೇಶ. ಇವನು ಕಲ್ಪಿಸಿಕೊಳ್ಳುತ್ತಾನೆ. ಬಳಿಕ ಆ ಜೀವನಿಗಾಗಿ ಕ್ರಿಯೆ ಕಾರಕ ಫಲ ಎಂಬ ಭೇದ ರೂಪದಿಂದ ಪ್ರಾಣವೇ ಮುಂತಾದ ಬೇರೆ ಬೇರೆ ವಿಧವಾದ ನಾನಾ ವಿಧವಾದ ಹೊರಗಿನ ಒಳಗಿನ ಭಾವವನ್ನು ಕಲ್ಪಿಸುತ್ತಾನೆ. ಮಾಡ್ದ ಪ್ರಾಣ ಅದು ಇದು ಕೊಟ್ಟ, ಎಲ್ಲ ಕೊಟ್ಟ, ವ್ಯವಹಾರ ಮಾಡ್ಕೋ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೀರಿ, ಏನು ಬೇಕೋ ತಗೊಳ್ತಾ ಹೋಗು. ಗೊತ್ತಾಯ್ತಲ್ವಾ? ಈ ಕಲ್ಪನೆ ಕಾರಣವೇನು? ಎಲ್ಲ ಕಲ್ಪನೆಗಳಿಗೂ ಅಧಿಕಾರಿಯಾಗಿ ತಾನೇ ಕಲ್ಪಿತನಾಗಿರುವ ಈ ಜೀವನಿದ್ದಾನಲ್ಲ, ಇವನೇ ಕಲ್ಪಿತ, ಇವನೇ ಅಧಿಕಾರಿ. ಅವನು ಯಥಾವಿದ್ಯನೋ, ಎಂಥ ವಿದ್ಯೋ ಎಂದರೆ ಅರಿವು ಅವನಿಗಿರುವುದೋ ಅವನು ಯಥಾವಿದ್ಯನೋ, ಅವನ ಕರ್ಮಕ್ಕೆ ಅವನ ಸಂಸ್ಕಾರಕ್ಕೆ ಅನುಗುಣವಾಗಿ ಕೊಡ್ತಾನೆ. ಅಂಥ ನೆನಪೇ ಇವನಿಗಾಗುವುದು. ಆದ್ದರಿಂದ ಇವನು ತಥಾಸ್ಮೃತಿ ಆಗಿರುವನು. ನನ್ನ ಪೂಜೆ ಕರ್ಮಕ್ಕೆ ಅನುಗುಣ ನನಗೆ ಬರುತ್ತೆ, ನಂಗೆ ಇದು ಬರುತ್ತೆ, ಅದು ಬೇಕು, ಏನೇನೋ ಬರುತ್ತೆ. ಆದ್ದರಿಂದ ಹೇತುವನ್ನು ಕಲ್ಪಿಸುವ ಅರಿವಿನಿಂದ ಫಲದ ಅರಿವು ಉಂಟಾಗುತ್ತದೆ. ಮುಂಚೆ ಜೀವನ ಕಲ್ಪಿಸಿದ್ದಾನೆ, ಆಮೇಲೆ ಅವನಿಂದ ಕಲ್ಪಿಸ್ತಾನೆ. ಓ ಇದಾಯಿತು, ಸುಖ ಆಯಿತು, ದುಃಖ ಆಯಿತು, ಅಯ್ಯೋ ಅಯ್ಯೋ ಭಾಳ ಚೆನ್ನಾಗಿದೆ ಏನೋ ಕೂಗ್ತಾ ಇರ್ತಾನೆ. ಅವರಿಂದ ಹೇತುಫಲ ಇರುವು, ಅದರಿಂದ ಅವುಗಳ ಅರಿವು, ಅದಕ್ಕೆ ಬೇಕಾಗುವ ಕ್ರಿಯೆಗಳು, ಕಾರಕಗಳು, ಅವುಗಳ ಫಲಗಳು, ಅವುಗಳಿಂದ ಅರಿವುಗಳು, ಅವುಗಳಿಂದ ಆ ಅರಿವುಗಳ ಸ್ಮೃತಿ, ಅವುಗಳ ನೆನಪಿನಿಂದ ಮತ್ತೊಮ್ಮೆ ಇಂಥ ಅರಿವುಗಳ ಕ್ರಮದಿಂದ ಹೊರಗಿನ ಏನು ಸುಮ್ಮನೆ ಹೀಗೆ ಅದು ನೋಡ್ತಾನೆ, ಸ್ಮರಿಸ್ತಾನೆ, ಆಮೇಲೆ ಧ್ಯಾತ ಔಷಾನ್ ಪಂಸ ಪುನಃ ಕೆಲಸ ಮಾಡ್ತಾನೆ, ಕೂಡ ಹಾಕೋತಾನೆ, ಜನ್ಮ ಕರ್ಮ ಹಾಕೋತಾನೆ, ತಿರ್ಗಾ ಬರ್ತಾನೆ. ಅಬ್ಬಾ ಬಾಬಾ ಬಾಬಾ ಏನು ಸುಮ್ಮನೆ ಒಳ್ಳೆ ಮರಳ್ತಾ ಇರೋ ಎಣ್ಣೆ ಒಳಗೆ ಹಪ್ಪಳ ಹಾಕಿದಂಗೆ ಹೊಳ್ತಾ ಇದ್ದಾರೆ. ಗೊತ್ತಾಯ್ತಾ? ಅವನಿದಾನಲ್ಲ, ಅವನು ಸುಮ್ಮನೆ ಇದ್ದಾನೆ ಬಾಬಾ ಅಲ್ವಾ? ಅದಕ್ಕೋಸ್ಕರ ನೀನು ಅದಯ್ಯ ತಿಳ್ಕೊ, ಇದಲ್ಲ ನೀನು ಅಂತ ತೋರಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ಎಲ್ಲಿ ನಿಲ್ಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ.